Yes. Namaste. Happy evening, all of you. Excellent evening. Welcome. Happy evening, sir. Happy Happy evening, sir. Happy evening, Guruji. Happy evening, sir. Happy evening, sir. Happy evening, sir. Happy evening, ಇದ್ದಾರೆ Guruji. Happy evening. Happy evening, Guruji. Namaste. Happy evening. Happy evening. Happy evening, Guruji. Happy evening, Guruji. Happy evening, sir. Happy evening. Happy evening. Happy evening. ಯಾರೆಲ್ಲ ವಿಶ್ ಮಾಡಿಲ್ಲ evening, sir. Happy evening, Guruji. ನಮಸ್ತೆ ಗುರುಜಿ. ನಮಸ್ತೆ ಗುರುಜಿ. Namaste, Guruji. Happy evening, sir. Happy evening, sir. Happy evening, Guruಗಳೇ. Happy all of you. Happy evening. ಸೊ ಸ್ನೇಹಿತರೆ ಎಲ್ಲರಿಗೂ ಸ್ವಾಗತ. ವೆಲ್ಕಮ್ ಆಲ್ ಆಫ್ ಯು. ಈ ಒಂದು ಅದ್ಭುತವಾದ ವಂಡರ್ಫುಲ್ ಅಮೇಝಿಂಗ್ ಅಮಾವಾಸ್ಯೆ ಮ್ಯಾನಿಫೆಸ್ಟೇಷನ್ ರಿಚುವಲ್ಗೆ ಎಲ್ಲರಿಗೂ ಸ್ವಾಗತ. ಹಾರ್ಟ್ಲಿ ವೆಲ್ಕಮ್ ಆಲ್ ಆಫ್ ಯು. ಸೊ ಇವತ್ತಿನ ಈ ರಿಚುವಲ್ಗೆ ಬೇಕಾಗಿರೋಂಥ ಸಾಮಗ್ರಿಗಳು, ಮೊದಲನೇದಾಗಿ ವೈಟ್ ಶೀಟ್ ಬೇಕು. ಸೊ ಎಲ್ಲರೂ ವೈಟ್ ಶೀಟ್ನ ರೆಡಿ ಇಟ್ಕೊಳ್ಳಿ. ಹಾಗೆ ಬೇಕು ಒಂದು ತಟ್ಟೆ, ಜೊತೆಗೆ ಒಂದು ಚಿಮಟ ಹೋಲ್ಡರ್, ಹಾಗೆ ರೆಡ್ ಕಲರ್ ಮಾರ್ಕರ್, ರೆಡ್ ಕಲರ್ ಪೆನ್, ರೆಡ್ ಕಲರ್ ಸ್ಕೆಚ್ ಪೆನ್ ಯಾವುದಾದ್ರೂ ನಡೆಯುತ್ತೆ. ಕ್ಯಾಂಡಲ್ ಬೇಕು ಅಥವಾ ದೀಪ ಬೇಕು. ಕ್ಯಾಂಡಲ್ ಅಥವಾ ದೀಪ ಜೊತೆಗೆ ಮ್ಯಾಚ್ ಬಾಕ್ಸ್ ರೆಡಿ ಇಟ್ಕೊಳ್ಳಿ. ಹಾಗೆ ವಾಟರ್ ಬಾಟಲ್ ಪಕ್ಕದಲ್ಲೆಲ್ಲರೂ ನೀರಿನ ಬಾಟಲ್ನ ಇಟ್ಕೊಳ್ಳಿ. ಇಷ್ಟು ಸಾಮಗ್ರಿಗಳನ್ನ ರೆಡಿ ಮಾಡ್ಕೊಳ್ಳಿ. ಆಲ್ರೆಡಿ ನಿಮಗೆ ಮೆಸೇಜ್ ಎಲ್ಲ ಬಂದಿತ್ತು. ಇನ್ ಕೇಸ್ ರೆಡಿ ಮಾಡ್ಕೊಂಡಿಲ್ಲ ಅಂದರೆ ಕ್ವಿಕ್ಲಿ ರೆಡಿ ಮಾಡ್ಕೊಳ್ಳಿ. ಸೊ ದಟ್ ನಾವು ಶುರು ಮಾಡೋಣ ಈ ಒಂದು ಅದ್ಭುತವಾದ ಅಮಾವಾಸ್ಯೆ ರಿಚುವಲ್ನ. ಡನ್? ಎಸ್. ಸೊ ಇವತ್ತು ನಾವು ಕಲಿಯೋಣ ಈ ಒಂದು ಅಮಾವಾಸ್ಯೆ ರಿಚುವಲ್ ಅಲ್ಲಿ. ಐ ಗಿವ್ ಯು ಸಮ್ ವಂಡರ್ಫುಲ್ ರೆಮಿಡೀಸ್ ಫಾರ್ ಅಕ್ಷಯ ತೃತೀಯ. ಲಾಸ್ಟ್ ಅಲ್ಲಿ ವೆಯ್ಟ್ ಮಾಡಿ. ಐ ಗಿವ್ ಸಮ್ ವಂಡರ್ಫುಲ್ ರೆಮಿಡೀಸ್ ಫಾರ್ ಅಕ್ಷಯ ತೃತೀಯ. ಮುಂಬರುವ ಭಾನುವಾರ 18, 19 2 ದಿನ ಇದೆ. ನೀವು 19ನೇ ತಾರೀಕು ಮಾಡ್ಬೋದು ಭಾನುವಾರ ಅಕ್ಷಯ ತೃತೀಯದ ಒಂದು ಅದ್ಭುತವಾದ ರೆಮಿಡೀಸ್ನ. ಸೊ ಲಾಸ್ಟ್ವರೆಗೂ ವೆಯ್ಟ್ ಮಾಡಿ. ಐ ಗಿವ್ ಸಮ್ ವಂಡರ್ಫುಲ್ ರೆಮಿಡೀಸ್ ಫಾರ್ ಯು. ಡನ್? ರೆಡಿ? ಎಕ್ಸೈಟೆಡ್? ಟೆಲ್ ಮಿ, ಎಷ್ಟು ಜನ ರೆಡಿ ಇದ್ದೀರಾ ಇವತ್ತು ಪ್ರಾಕ್ಟೀಸ್ ಮಾಡಲಿಕ್ಕೆ ಅಮಾವಾಸ್ಯೆ ರಿಚುವಲ್? ಅಂಡ್ ಎಷ್ಟು ಜನ ಸ್ನೇಹಿತರೆ, ಲೆಟ್ ಅಸ್ ಸ್ಟಾರ್ಟ್. ಸೊ ಟೆಲ್ ಮಿ, ಯಾರೆಲ್ಲ ಫಸ್ಟ್ ಟೈಮ್ ಅಟೆಂಡ್ ಮಾಡ್ತಾರಂತವ್ರು ಯಾರಿದ ಟೈಪ್ ಮಾಡಿ FT ಅಂತ ಹೇಳ್ಬಿಟ್ಟು ಚಾಟ್ ಬಾಕ್ಸ್ ಹಾಕಿ. FT ಫಸ್ಟ್ ಟೈಮ್ FT ಅಂತ ಟೈಪ್ ಮಾಡಿ. ಫಸ್ಟ್ ಟೈಮ್. ಓಕೆ, ಸೋ ಮೆನಿ ಆರ್ ದೇರ್. ತುಂಬಾ ಜನ ಇದ್ದೀರಾ ಫಸ್ಟ್ ಟೈಮ್ ಅಟೆಂಡ್ ಮಾಡ್ತಿರೋಂಥವ್ರು. ಎಸ್. ಸೊ ಹಾಗಿದ್ರೆ ಸಾಕಷ್ಟು ಜನ ಫಸ್ಟ್ ಟೈಮ್ ಅಟೆಂಡ್ ಮಾಡ್ತಾ. ಲೆಟ್ಸ್ ಅಂಡರ್ಸ್ಟ್ಯಾಂಡ್ ಏನಿದು ಅಮಾವಾಸ್ಯೆ ರಿಚುವಲ್ ಅಂದ್ರೆ ಏನು, ಅಮಾವಾಸ್ಯೆಯ ಮಹತ್ವ ಏನು, ಇದರೆಲ್ಲ ಬಗ್ಗೆ ಅರ್ಥ ಮಾಡ್ಕೊಳ್ಳೋಣ. ಕ್ವಿಕ್ಲಿ ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಲೆಟ್ಸ್ ಅಂಡರ್ಸ್ಟ್ಯಾಂಡ್. ಕೇಳಿಸ್ಕೊಳ್ಳಿ, ಎಲ್ಲರೂ ಗಮನ ಕೊಡಿ. ಅಮಾವಾಸ್ಯೆ ಅಂದಾಗ ಜನರಲಿ ನಾವು ಅನ್ಕೊಳ್ತೀವಿ ನೆಗೆಟಿವ್ ಅಂತ ಹೇಳ್ಬಿಟ್ಟು. ನಾನು ಮೊದಲು ಹಂಗೆ ಯೋಚನೆ ಮಾಡ್ತಾ ಇದ್ದೆ. ವೆರಿ ಲಾಂಗ್ ಬ್ಯಾಕ್, ಚಿಕ್ಕವನಿದ್ದಾಗೆಲ್ಲ ಅಮಾವಾಸ್ಯೆ ಅಂದರೆ ನೆಗೆಟಿವ್ ಆ ಥರ ಎಲ್ಲ ಅಂದ್ಕೊಳ್ತಾ ಇದ್ದೆ. ಬಟ್ ಇನ್ಫ್ಯಾಕ್ಟ್ ಹೇಳಬೇಕಂತ ಹೇಳಿದ್ರೆ ಏನು ಅಮಾವಾಸ್ಯೆ ಅಂತ ಹೇಳಿದ್ರೆ, ಸೊ ಸ್ನೇಹಿತರೆ 2 days ಮಂತ್ಲಿ 2 ದಿನ, ಹುಣ್ಣಿಮೆ ಮತ್ತು ಅಮಾವಾಸ್ಯೆ. ಈ ದಿನ ತುಂಬ ಪವರ್ಫುಲ್ ದಿನ ಆಗಿರುತ್ತೆ. ಬಿಕಾಸ್ ಚಂದ್ರನ ಪ್ರಭಾವ ನಮ್ಮ ಮೇಲೆ, ಭೂಮಿಯ ಮೇಲೆ, ನಮ್ಮೆಲ್ಲರ ಮೇಲೆ ತುಂಬ ಅತಿಯಾಗಿ ಹೆಚ್ಚು ಪರಿಣಾಮವನ್ನು ಬೀರುತ್ತೆ ಈ ದಿನಗಳಲ್ಲಿ, ಹುಣ್ಣಿಮೆ ಮತ್ತು ಅಮಾವಾಸ್ಯೆಯಲ್ಲಿ.
ಸೊ ಅಮಾವಾಸ್ಯೆ ಅಂದಾಗ ಏನು ಇನ್ಫ್ಯಾಕ್ಟ್ ಅಮಾವಾಸ್ಯೆ ಅಂತ ಹೇಳಿದ್ರೆ ಝೀರೋ ಮೂನ್ ಅಂದ್ರೆ ನೋ ಮೂನ್, ನ್ಯೂ ಮೂನ್ ಅಂತ ಅರ್ಥ. ನ್ಯೂ ಮೂನ್ ಅಂದ್ರೆ ಅಮಾವಾಸ್ಯೆ ಅಂದ್ರೆ ಚಂದ್ರ ಇಲ್ಲ, ಚಂದ್ರ ಖಾಲಿ ಝೀರೋ ಆಗಿದ್ದಾನೆ. ಸೊ ಇಲ್ಲಿಂದ ಏನಾಗತ್ತೆ, ಇಲ್ಲಿಂದ ಚಂದ್ರ ಬೆಳೀತಾ ಹೋಗ್ತಾನೆ, ಚಂದ್ರ ವೃದ್ಧಿ ಆಗ್ತಾ ಹೋಗ್ತಾನೆ, ಬೆಳೀತಾ ಹೋಗ್ತಾನೆ, ಶುಕ್ಲ ಪಕ್ಷ ಶುರು ಆಗತ್ತೆ. ಸೊ ಇಲ್ಲಿಂದ ಚಂದ್ರ ಬೆಳೀತಾ 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 ಪೂರ್ಣ ಚಂದ್ರ ಆಗ್ತಾನೆ, ಅಂದ್ರೆ ಹುಣ್ಣಿಮೆ ಬರುತ್ತೆ. ಸೊ ಇವತ್ತಿನ ದಿನ ಇಟ್ಸ್ ಅ ಪವರ್ಫುಲ್ ದಿನ ಆಗಿರುತ್ತೆ ನಿಮ್ಮ ವಿಶ್ ಮ್ಯಾನಿಫೆಸ್ಟೇಷನ್ ಮಾಡಲಿಕ್ಕೆ, ಜೊತೆಗೆ ನಿಮ್ಮ ಯಾವುದೇ ಒಂದು ಗುರಿಗಳು ಅಥವಾ ವಿಶಸ್ನ ಇಂಪ್ಲಾಂಟ್ ಮಾಡಲಿಕ್ಕೆ, ಅಂದ್ರೆ ನಿಮ್ಮ ಸಬ್ ಕಾನ್ಶಿಯಸ್ ಅಲ್ಲಿ ಅಥವಾ ಯೂನಿವರ್ಸ್ಗೆ ತಲುಪಿಸ್ಲಿಕ್ಕೆ. ಸೊ ಈ ದಿನ ಏನ್ ರಿಚುವಲ್ ನೀವು ಮಾಡ್ತೀರಾ, ಚಂದ್ರ ಹೇಗೆ ಬೆಳೀತಾ ಹೋಗ್ತಾನೆ ಅದೇ ತರ ನಿಮ್ಮ ವಿಶಸ್ ಕೂಡ ಬೆಳೀತಾ, ಪೂರ್ಣ ಚಂದ್ರ ಹೇಗಾಗತ್ತೆ ಅದೇ ತರ ನಿಮ್ಮ ವಿಶಸ್ ಕೂಡ ಪೂರ್ತಿ ಆಗತ್ತೆ, ಕಂಪ್ಲೀಟ್ ಆಗತ್ತೆ, ಫುಲ್ಫಿಲ್ ಆಗತ್ತೆ, ಅಚೀವ್ ಆಗತ್ತೆ. ದಟ್ ಈಸ್ ದ ಪವರ್ ಆಫ್ ಅಮಾವಾಸ್ಯೆ ರಿಚುವಲ್. ಸೊ ದಟ್ ಈಸ್ ವೈ ಮೆನಿ ಪೀಪಲ್, ತುಂಬಾ ಜನಕ್ಕೆ ಗೊತ್ತಿರೋರೆಲ್ಲರೂ, ಅಂದ್ರೆ ಕೆಲವು ಧರ್ಮಗಳಲ್ಲಿ ಕೆಲವು ಪಂಗಡಗಳಲ್ಲಿ ಗೊತ್ತು, ಈ ಅಮಾವಾಸ್ಯೆಯ ಶಕ್ತಿ ಗೊತ್ತು ಅವ್ರಿಗೆ. ಅದಕ್ಕೆ ಅಮಾವಾಸ್ಯೆ ದಿನ ಸಾಕಷ್ಟು ಹೊಸ ಕೆಲಸ ಶುರು ಮಾಡೋದು, ಬೈ ಮಾಡೋದು, ರಿಜಿಸ್ಟ್ರೇಷನ್ ಮಾಡೋದು, ಅದು ಇದೆಲ್ಲ ಮಾಡ್ತಾರೆ ಅಮಾವಾಸ್ಯೆ ದಿನ. ಬಿಕಾಸ್ ಅವತ್ತು ಮಾಡಂಥದ್ದು, ಶುರು ಮಾಡಂಥದ್ದು ಒಳ್ಳೇದಾಗುತ್ತೆ ಅಂತ ಹೇಳ್ಬಿಟ್ಟು. ಅರ್ಥ ಆಗ್ತಾ ಇದೆಯಾ? ಸೊ ದಟ್ ಇಸ್ ವೈ ಇವತ್ತು ನಾವು ಕೂಡ ಈ ಒಂದು ಅಮಾವಾಸ್ಯೆ ರಿಚುವಲ್ ನ ಪ್ರಾಕ್ಟೀಸ್ ಮಾಡೋಣ ಅಂಡ್ ಇದರಿಂದ ವಂಡರ್ಫುಲ್ ರಿಸಲ್ಟ್ಸ್ ನ ಪಡೆಯೋಣ. ಅಂಡ್ ಈ ಅಮಾವಾಸ್ಯೆ ರಿಚುವಲ್ ನ ನಾನು ತುಂಬಾ ಲಾಂಗ್ ಟೈಮ್ ಇಂದ ಫಾಲೋ ಮಾಡ್ತಾ ಬರ್ತಾ ಇದ್ದೀನಿ. ಅಂಡ್ ಆಲ್ಮೋಸ್ಟ್ 3-4+ ಇಯರ್ಸ್ ಇಂದ ನಮ್ಮ ಸ್ಟೂಡೆಂಟ್ಸ್ ಎಲ್ಲರೂ ಇದನ್ನ ಫಾಲೋ ಮಾಡ್ತಾ, ದೆರ್ ಆರ್ ಮೆನಿ ಸ್ಟೂಡೆಂಟ್ಸ್ 3-4 ಇಯರ್ಸ್ ಇಂದ ಅಟೆಂಡ್ ಮಾಡ್ತಿದ್ದಾರೆ. ದೆರ್ ಆರ್ ಸೋ ಮೆನಿ ಸ್ಟೂಡೆಂಟ್ಸ್ 2 ಇಯರ್ಸ್ ಇಂದ, 1 ಇಯರ್ ಇಂದ, 6 ಮಂತ್ಸ್ ಇಂದ ಅಟೆಂಡ್ ಮಾಡ್ತಾರೆ ರೆಗ್ಯುಲರ್ ಆಗಿ. ಈ ರಿಚುವಲ್ ಇಂದ ವಂಡರ್ಫುಲ್ ರಿಸಲ್ಟ್ಸ್ ನ ಪಡೆದಿದ್ದಾರೆ, ಅಮೇಝಿಂಗ್ ಸಕ್ಸಸ್ ಸ್ಟೋರೀಸ್ ನ ಪಡೆದಿದ್ದಾರೆ. ಸೊ ಟೆಲ್ ಮಿ, ಯಾರಿದ್ದೀರಾ ಈ ಒಂದು ಅಮಾವಾಸ್ಯೆ ರಿಚುವಲ್, ಹುಣ್ಣಿಮೆ ರಿಚುವಲ್ ಇಂದ ರಿಸಲ್ಟ್ಸ್ ಪಡೆದಂತವ್ರು? ಸೊ ಅನ್ಮ್ಯೂಟ್ ಮಾಡಿ ಹೇಳಿ ಐ ಗಾಟ್ ದ ರಿಸಲ್ಟ್ ಸರ್ ಅಂತ ಹೇಳಿ, ಅಥವಾ ಚಾಟ್ ಬಾಕ್ಸ್ ಅಲ್ಲಿ ಹಾಕಿ ಐ ಗಾಟ್ ದ ರಿಸಲ್ಟ್ ಸರ್ ಅಂತ ಹೇಳಿ. ಹ್ಯಾಂಡ್ ಯಾರಾದ್ರೂ ಒಂದು 4-5 ಜನ ಶೇರ್ ಮಾಡ್ತಿದ್ರು ಹ್ಯಾಂಡ್ ರೈಸ್ ಕೂಡ ಮಾಡಿ. ಅನ್ಮ್ಯೂಟ್ I ಮಾಡಿ got ಹೇಳಿ the ಯಾರೆಲ್ಲ result, ರಿಸಲ್ಟ್ sir. ಬಂದಿದೆ. I got the result. I got result, sir. ಈ ಸೋಮವಾರ ಚೆನ್ನಾಗಿ result ಬರುತ್ತೆ, sir. ವಂಡರ್ಫುಲ್, ಅಮೇಝಿಂಗ್. ಸೊ ಗ್ರೂಪ್ ಓಪನ್ ಇದ್ರೆ ಅಥವಾ ಕಮೆಂಟ್ ಬಾಕ್ಸ್ ಅಲ್ಲೂ ಹಾಕಿ ನೀವೇನ್ ರಿಸಲ್ಟ್ ಪಡೆದ್ರಿ ಅಂತ ಹೇಳ್ಬಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲೂ ಹಾಕಿ, ಚಾಟ್ ಬಾಕ್ಸ್ ಅಲ್ಲಿ ಹಾಕಿ, ಅಥವಾ ಗ್ರೂಪ್ ಓಪನ್ ಇದ್ರೆ ಅಲ್ಲೂ ಕೂಡ ಟೈಪ್ ಮಾಡಿ ಹಾಕಿ ನಿಮ್ಮ ಸಕ್ಸಸ್ ಸ್ಟೋರೀಸ್. ರೈಟ್, ಲೆಟ್ಸ್ ಲಿಸನ್. ಫ್ಯೂ ಪೀಪಲ್ ಹ್ಯಾಂಡ್ ರೈಸ್ ಮಾಡಿದ್ದಾರೆ, ಅವರ ಸಕ್ಸಸ್ ಸ್ಟೋರಿ ಏನು ಅಂತ ಹೇಳಿ ಕೇಳೋಣ. ಮ್ಯಾಜಿಕಲ್ ಮಹಾಲಕ್ಷ್ಮಿ ಅವರೇ ಮಾತಾಡಿ. Sir, namaste, sir. So thank you so much for giving me opportunity, sir. ಸರ್ ಅಮಾವಾಸ್ಯೆ ರಿಚುವಲ್ ಒಂದು ಹುಣ್ಣಿಮೆಗೆ ಮಾಡಿದ್ದೆ ಸರ್. ನಾನು ಅಂದ್ರೆ ಇದಕ್ ಮಾಡಿರ್ಲಿಲ್ಲ, ಹುಣ್ಣಿಮೆಗೆ ಮಾಡಿದ್ದೆ. 1 ಇಯರ್ ಇಂದ ಆಲ್ಮೋಸ್ಟ್ ನಮ್ ಚೆನ್ನೈಯಲ್ಲಿ ಒಂದು ಸ್ಮಾಲ್ ಮನೆ, ಜಸ್ಟ್ 10 to 10 1 ಇಯರ್ ಇಂದ ಯಾರು ರೆಂಟ್ಗೆ ಬರ್ಲಿಲ್ಲ ಸರ್. ನಾನು ಜಸ್ಟ್ ಇವತ್ತು ಹುಣ್ಣಿಮೆ ದಿವಸ ಮಾಡ್ಬಿಟ್ಟು ನಾನು ಚೆನ್ನೈಗೆ ಹೋಗಿದ್ದೀನಿ. ಜಸ್ಟ್ ಅಲ್ಲೆಲ್ಲ ಕ್ಲೀನ್ ಮಾಡ್ಬಿಟ್ಟು ಇದ್ ಮಾಡೋಣ ಅಂತ ವಿದಿನ್ ಹೋಗಿದ್ ನೆಕ್ಸ್ಟ್ ದಿನಾನೇ ಇನ್ನೊಬ್ರು ಜಸ್ಟ್ ನೋಡಿದ ತಕ್ಷಣನೇ ಓಕೆ ನಾವು ಬರ್ತೀವಿ ಓಕೆ ಅಂತ ಹೇಳಿದ್ರು ಸರ್. ಇಟ್ ಇಸ್ ರಿಯಲಿ ಅಮೇಸಿಂಗ್ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸೂಪರ್, ಕಂಗ್ರ್ಯಾಚುಲೇಷನ್ಸ್ ಅಂಡ್ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು, ಆಲ್ ದ ಬೆಸ್ಟ್. ಸೂರ್ಯಕುಮಾರ್ ಅವರೇ ಹೇಳಿ, ಮಾತಾಡಿ. ಸೂರ್ಯಕುಮಾರ್ ಅವರೇ, ನಿಮ್ಮ ಆಡಿಯೋ ಕನೆಕ್ಟ್ ಆಗಿಲ್ಲ, ನಿಮ್ಮ ವಾಯ್ಸ್ ಬರ್ತಾ ಇಲ್ಲ. ಎನಿವೆ ಚಾಟ್ ಬಾಕ್ಸ್ ಅಲ್ಲಿ ಹಾಕಿ. ರೈಟ್, ಎಸ್. ವಂದನಾ, ಶ್ರೀವಂದನಾ ಅವರೇ ಹೇಳಿ. ಸರ್ ನಮಸ್ಕಾರ ಗುರುಜಿ. ನಮಸ್ತೆ. ಸರ್ ಲಾಸ್ಟ್ ಟೈಮ್ ನಂದು ವಿಶ್ ಗೋಲ್ಡ್ ರೀಚ್ ಆಗಿರೋದು ನಾನು ಆಲ್ರೆಡಿ ನಿಮ್ಗೆ ಬೈಕ್ ಬಗ್ಗೆ ಹೇಳಿದ್ದೀನಿ. ಸೊ ಅದು ನಂಬರ್ ಬಗ್ಗೆ ತುಂಬಾ ಕಷ್ಟಪಟ್ಟಿದ್ದೀನಿ ಸರ್. ಬೈಕ್ ತಗೊಂಡಿದ್ಮೇಲೆ 1 ಮಂತ್ಗೆ ತಿರ್ಗಾ ನನ್ನ ನಂಬರ್ ಅದೇ ಸೀರೀಸ್ ಬೇಕಂತ ನಾನು ನಮ್ ಲೋಕಲ್ ಇಲ್ಲ ಅಂದ್ರೆ ನಾನು ಜಯನಗರ್ನಿಂದ ನಾನು ಮಾಡಿಸ್ಕೊಂಡಿದ್ದೀನಿ ಸರ್. ಗಾಡಿ ನಂಬರ್ ತುಂಬಾ ಒಳ್ಳೆ ನಂಬರ್ ಬಂದಿದೆ. ಸೊ ಅದು ಹೇಳೋಣ ಅಂತ ನಾನು ನಿಮ್ಗೆ ಹ್ಯಾಂಡ್ ರೈಸ್ ಮಾಡಿದ್ದೀನಿ ಸರ್. ತುಂಬಾ ಥ್ಯಾಂಕ್ ಯು ಸರ್. ಸೂಪರ್ ಮೇಡಮ್, ಸೂಪರ್, ವಂಡರ್ಫುಲ್. ಗಾಡಿ ಸರ್, ಗಾಡಿ ನಂಬರು 1256 ಟೋಟಲ್ ಮಾಡಿದ್ರೆ 5 ಬರಬೇಕು. ಈ ತರನೇ ಬೇಕು ಅಂತ ನಾನು ತುಂಬಾ ವೇಟ್ ಮಾಡಿ ತಗೊಂಡಿದ್ದೀನಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು, ಕಂಗ್ರ್ಯಾಚುಲೇಷನ್ಸ್. ಯುನೀಕ್ ಉಮಾ ಅವರೇ, ಎಸ್. ಎಸ್ ಸರ್, ನಮಸ್ತೆ ಸರ್. ಥ್ಯಾಂಕ್ ಯು ಸರ್, ನನಗೆ ಅವಕಾಶ ಕೊಟ್ಟಿದ್ದಕ್ಕೆ.
ಸರ್ ನನಗಂತೂ ಸಾಕಷ್ಟು ಹೆಲ್ಪ್ಫುಲ್ ಆಗಿದೆ ಸರ್. ಸಾಕಷ್ಟು ನನಗೆ ಈ ಒಂದು ಅಮಾವಾಸ್ಯೆ ರಿಚುವಲ್ಸ್ ಇರ್ಬೋದು, ಆಮೇಲೆ ಹುಣ್ಣಿಮೆ ರಿಚುವಲ್ಸ್ ಇರ್ಬೋದು, ಅಥವಾ ಪ್ರತಿಯೊಂದು ಕ್ಲಾಸ್ ಅಲ್ಲಿ ಇರ್ಬೋದು. ನಾನು ಕ್ಲಾಸ್ ಸೇರೋಕ್ಕೂ ಮುಂಚೆ ತುಂಬಾನೇ ಬಾಡಿ ಪೇನ್ ಇಂದ ಹಿಡ್ಕೊಂಡು, ಮನ್ಸಿಂದ ಹಿಡ್ಕೊಂಡು, ಪ್ರತಿಯೊಂದು ಹಣಕಾಸಿನಿಂದ ಎಲ್ಲದರಲ್ಲೂ ತೊಂದರೆನ ಅನುಭವಿಸ್ತಾ ಇದ್ದೆ. ಈ ಒಂದು ಕ್ಲಾಸಿಗೆ ಸೇರಿದಾದ್ಮೇಲೆ ನಾನು ರಿಚುವಲ್ಸ್ ಎಲ್ಲ ಮಾಡಿ ನನ್ನ ಗೋಲ್ಸ್ ಎಲ್ಲಾನು ನಾನು ಫುಲ್ಫಿಲ್ ಮಾಡ್ಕೊಂಡಿದ್ದೀನಿ ಸರ್. ನೀವು ಹೇಳಿದ ಪ್ರಕಾರ ನೀವೇನ್ ಬರ್ದು ಇಟ್ಕೊಳ್ತೀರೋ, ನೀವೇನ್ ಪ್ರತಿದಿನ ಮಾಡ್ತೀರೋ ಅದ್ರ ಮೇಲೆ ನಿಮ್ಮ ಯಶಸ್ಸು ನಿಂತಿರತ್ತ ಅಂತ ಹೇಳ್ತಿದ್ರಿ. ಅದೇ ರೀತಿ ಸರ್, ನಾನು 5 ಮಂತ್ ಅಲ್ಲಿ ಅಥವಾ 6 ಮಂತ್ ಅಲ್ಲಿ ನಾ 5 ಲ್ಯಾಕ್ ಮಾಡ್ಬೇಕಂತ ಹೇಳಿದ್ದೆ. ನಿಜ ಸರ್, ನನ್ನ ಬಿಸ್ನೆಸ್ ಅಷ್ಟೇ ಗ್ರೋತ್ ಆಗಿ ಹೋಗ್ತಾ ಇದೆ. ತುಂಬಾನೇ ಖುಷಿ ಆಗ್ತಿದೆ ಸರ್. ನನ್ನ ಸಾಲಗಳೆಲ್ಲ ಕ್ಲಿಯರ್ ಆಯ್ತು, ಮನಸ್ಸಿನ ನೋವು ಕೂಡ ಕಡಿಮೆ ಆಯ್ತು. ಪ್ರತಿಯೊಂದಕ್ಕೂ ಸರ್, ಎಲ್ಲದಕ್ಕೂ ಹೆಲ್ಪ್ಫುಲ್ ಆಗಿದೆ. ನಿಜವಾಗ್ಲೂ ನಿಮ್ಗೆ ನಾವು ಕಂಗ್ರ್ಯಾಚುಲೇಷನ್. ಕೃತಜ್ಞತೆ ಹೇಳಿದ್ರು ಕೂಡ ಕಡಿಮೆ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ನಂಗೆ ಅವಕಾಶ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಸರ್. Amazing, amazing. Very happy to listen that business ಅಲ್ಲಿ growth ಆಗಿದ್ದೀರಾ and ಸಾಲ ಕ್ಲಿಯರ್ ಮಾಡಿದ್ದೀರಾ. ವೆರಿ ಹ್ಯಾಪಿ. ಕಂಗ್ರ್ಯಾಚುಲೇಷನ್ ಮೇಡಮ್. ರೈಟ್. ಬೋಲ್ಡ್ ಭದ್ರಯ್ಯ ಅವರೇ ಹೇಳಿ. ಗುಡ್ ಈವ್ನಿಂಗ್ ಸರ್, ಗುಡ್ ಈವ್ನಿಂಗ್ ಟು ಎವ್ರಿ ಒನ್. ನಾನು ಸುಮಾರು ಒಂದು 6 ರಿಂದ 8 ತಿಂಗಳಾಯ್ತು ಸರ್. ನಾನು ಈ ಒಂದು ಹುಣ್ಣಿಮೆ ರಿಚುವಲ್ ಆಯ್ತು, ಅಮಾವಾಸ್ಯೆ ರಿಚುವಲ್. ತಮಗ ಎಷ್ಟು ಹೇಳಿದ್ರು ಕಡಿಮೆ ಸರ್. ಗುರುವಿನ ಬಗ್ಗೆ ನೀವು ಹೇಳಿದಂತ ಪ್ರತಿಯೊಂದು ಮಾಡಿದೀನಿ ಸರ್. ಆದ್ರೂ ನಂಗೆ ಒಂದು 60 to 70% ರಿಸಲ್ಟ್ ಬಂದಿದೆ. ನಾನು ಏನ್ ಅನ್ಕೊಂಡಿದ್ದೆ, 10 ಸಲ ಫ್ಲಾಟ್ ತಗೋದು ಆಯ್ತು, ಆ ನಂತರ ಶೇರ್ ಮಾರ್ಕೆಟ್ ನಲ್ಲಿ ಹೆಚ್ಚೆಚ್ಚು ಇನ್ಕಮ್ ಅನ್ನು ಪಡಿತಾ ಇದ್ದೇನೆ ಸರ್. ನನಗ ಅವಕಾಶ ಈಗ ಬರುತ್ತೆ ಅಂತ ನಾನು 90% ಇಟ್ಕೊಂಡಿದ್ದೆ, ಆದ್ರೂ ಕೂಡ ನನ್ನ ಹೆಸರು ಕರೆದ್ರಿ. ನಿಜವಾಗ್ಲೂ ಈ ಒಂದು ಕ್ಲಾಸ್ ಅನ್ನ ನಾನು ಎಲ್ಲಿ ಹೋದ್ರೂ ಮಿಸ್ ಮಾಡೋದಿಲ್ಲ ಸರ್. ನಿಜವಾಗಿ ನಿಮಗೆ ಎಷ್ಟೊಂದು ಕೋಟಿ ಕೋಟಿ ಪ್ರಣಾಮಗಳು ಸರ್. ನೀವು ಇದೇ ತರ ಹುಣ್ಣಿಮೆ ರಿಚುವಲ್ ಆಯ್ತು, ಯಾವುದೇ ಒಂದು ಕಾರ್ಯಕ್ರಮವನ್ನ ಹೀಗೆ ನಡೆಸ್ತಾ ಇರಿ, ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ವಂಡರ್ಫುಲ್, ವಂಡರ್ಫುಲ್. ಥ್ಯಾಂಕ್ ಯು ಅಂಡ್ ಆಲ್ ದ ಬೆಸ್ಟ್. ವಿನುತಾ ಬಿಸ್ಟ್. ಎಸ್. ಸೊ ಮೇಡಮ್ ಅವರು ಶಿ ಇಸ್ ಫ್ರಮ್ ನೇಪಾಳಿಂದ ಅಟೆಂಡ್ ಮಾಡಿದ್ರು ಕ್ಲಾಸ್ ಕೋರ್ಸ್ ಅನ್ನು. Yes. Thank you. Thank you, sir. Gratitude, sir. Are you audible, sir? Yeah. Yeah. So thank you so much. Gratitude for your things what you taught me. I'm going to share few things. I visited 11 Jyotirlingas. Yes, I completed 11 Jyotirlingas, and only one is Kedarnath. And there are 5 elements. So I completed 2 elements in Tamil Nadu. So I'm exploring this, traveling to the holy places, spiritual, because of you, because many things what you taught me, I'm applying in my life. So I don't want to force anyone. It should come from the heartful. Then only it goes along with. So thank you so much, sir, because from your divine light, kindly bless me to reach Kedarnath also, actually. Yes. Thank you Definitely, so much. madam. Not You only will. yes, not only traveling. So many things, sir, many things. It is gradually changing, because whoever in the people in Nepal, they don't believe very easily. So gradually they are they are seeing me changing. So they are also coming to my track, actually. Thank you so much, sir, actually. Thank you so much. Wonderful, madam. All the best. Congratulations, and I wish you all the best. Achieve agli. Let that also achieve. Okay. Last one person, then we'll continue. Nama ritual na continue madana. Shaila avare, successful Shaila avare. ಸರ್ Matadi. ನಮಸ್ತೆ ಗುರುಜಿ. Yes. ಈ ರೀಚಿಯಲ್ಲಿಂದ ತುಂಬಾನೇ ಸಕ್ಸಸ್ ಪಡ್ಕೊಂಡಿದ್ದೀನಿ. ಆದಷ್ಟು ಉಣ್ವೇಲ್ ಬರ್ದಿದ್ದವು ಆಲ್ಮೋಸ್ಟ್ ಒಂದು 3 ರೀಚರ್ಸ್ ನನಗೆ ಆಗಿದೆ. ತುಂಬಾ ಹೆಲ್ಪ್ಫುಲ್ ಆಗಿದೆ ಗುರುಜಿ. ಗುರುಜಿ, ನಾನು ಇನ್ನೊಂದು ಇದನ್ನ ಕೇಳ್ಬೇಕಿತ್ತು, ಮಾಸ್ಟರ್ ಕೋರ್ಸಿಂದು. ಇದನ್ನ ಪೂಜಾ ಪತ್ರ ತರಿಸಿದೀನಿ, ಅದನ್ನ ಬೆಳಗ್ಗೆ ಮಾಡ್ಬೋದಾ? ಅಮಾವಾಸ್ಯೆ Yes. ಖಂಡಿತ ಆಯ್ತು. ಮಾಡ್ಬೋದು. ಬ್ರಾಹ್ಮಿ ಮುಹೂರ್ತದಲ್ಲ ಮಾಡ್ಲಾ? ಮಾಡಿ ಹೋರಾ ಟೈಮ್ ನೋಡ್ಕೊಂಡು ಮಾಡಿ. ಓಕೆ. ಓಕೆ ಥ್ಯಾಂಕ್ ಯು ಗುರುಜಿ. ರೈಟ್. ಸೂಪರ್. ಸೊ ಯಾರೆಲ್ಲ ಹ್ಯಾಂಡ್ ರೈಸ್ ಮಾಡಿದ್ರ ಮಿಗ್ದವರು, ಅವ್ರಿಗೂ ಎಲ್ಲರಿಗೂ ಕಂಗ್ರ್ಯಾಚುಲೇಷನ್ಸ್ ಹೇಳಕ್ ಇಷ್ಟಪಡ್ತೀನಿ. ಯಾರೆಲ್ಲ ಮಾತಾಡಿದ್ರಿ ಅವ್ರಿಗೂ ಕಂಗ್ರ್ಯಾಚುಲೇಷನ್ಸ್ ಹೇಳೋಣ. ಅನ್ಮ್ಯೂಟ್ ಮಾಡ್ತೀನಿ. ಎಲ್ಲರಿಗೂ ವಿಶ್ ಮಾಡಿ. ಯಾರಿಗೆಲ್ಲ ಸಕ್ಸಸ್ ಬಂದಿದೆ, ರಿಸಲ್ಟ್ಸ್ ಬಂದಿದೆ, ಕಂಗ್ರ್ಯಾಚುಲೇಷನ್ಸ್ ಅಂತೇಳಿ ವಿಶ್ ಮಾಡಿ.
Congratulations. Congratulations Congratulations. to all the students. Congratulations, Sarah, Congratulations to all. Congratulations all achievers. Congratulations all of you. Congratulations to everyone. God ಅಭಿನಂದನೆಗಳು. Jesus. Congratulations to all achievers. ಸೂಪರ್. ಲೆಟ್ಸ್ ಸ್ಟಾರ್ಟ್. ಶುರು ಮಾಡೋಣ. ಹಾಗಿದ್ರೆ ಇವತ್ತಿನ ಈ ಒಂದು ಅದ್ಭುತವಾದ ಅಮಾವಾಸ್ಯೆ ರಿಚುವಲ್ನ ವಿತ್ ಪ್ರೇಯರ್ ಒಂದಿಗೆ ಶುರು ಮಾಡೋಣ. ದೊಡ್ಡವರ ಪೇರೆಂಟ್ಸ್ನ ಎಲ್ಲರ ಬ್ಲೆಸ್ಸಿಂಗ್ಸ್ನ ತಗೊಳ್ತಾ ಶುರು ಮಾಡೋಣ. ಮೊದಲಿಗೆ ಕ್ಯಾಂಡಲ್ ಅಥವಾ ದೀಪವನ್ನು ಹಚ್ತಿರಂತೆ. ಸೊ ಪ್ರತಿಯೊಬ್ಬರು ಐ ಟೋಲ್ಡ್ ಯು ಪ್ರಿಪರೇಷನ್ ಏನೇನಂದ ಅಂತ ಹೇಳಿ. ವೈಟ್ ಪೇಪರ್ ಬೇಕು, ರೆಡಿ ಇಟ್ಕೊಳ್ಳಿ. ರೆಡ್ ಕಲರ್ ಮಾರ್ಕರ್ ಅಥವಾ ರೆಡ್ ಕಲರ್ ಪನ್ ಬೇಕು, ಇದು ರೆಡಿ ಇಟ್ಕೊಳ್ಳಿ. ಒಂದು ತಟ್ಟೆ ಅಥವಾ ಬೌಲ್. ಅಮಾವಾಸ್ಯೆ ರಿಚುವಲ್ಗೆ ತಟ್ಟೆ ಬೆಟರು, ಬಿಕಾಸ್ ಪೇಪರ್ ಬರ್ನ್ ಮಾಡ್ತಿಲ್ಲ, ಸೊ ಸ್ವಲ್ಪ ಜಾಸ್ತಿ ಫ್ಲೇಮ್ ಬರುತ್ತೆ. ಅದರಿಂದ ಹೋಲ್ಡರ್ ಬೇಕು. ಜೊತೆಗೆ ಕ್ಯಾಂಡಲ್ ಅಥವಾ ದೀಪ ರೆಡಿ ಇಟ್ಕೊಳ್ಳಿ. ಶುರು ಮಾಡೋಣ. ಸೊ ಪ್ರತಿಯೊಬ್ಬರು ದೀಪ ಅಥವಾ ಕ್ಯಾಂಡಲ್ ತಗೊಳ್ಳಿ, ಹಚ್ಚಿ, ದೀಪವನ್ನು ಹಚ್ಚಿ. ಎಸ್, ಡನ್. ಸೊ ಪ್ರೇಯರ್ ಒಂದಿಗೆ ಸ್ಟಾರ್ಟ್ ಮಾಡೋಣ. ಪ್ರತಿಯೊಬ್ಬರು ಸಿಟ್ ಸ್ಟ್ರೇಟ್. ದೀಪ ಕ್ಯಾಂಡಲ್ ಹಾಗೆ ಇರಲಿ. ಕ್ಲಾಸ್ ಮುಗಿಯೋರ್ಗು, ಸೆಷನ್ ಮುಗಿಯೋರ್ಗು ಹಾಗೆ ಇರುತ್ತೆ. ಕಂಫರ್ಟಬಲ್ ಆಗಿ ಕೂತ್ಕೊಳ್ಳಿ. ಬೆನ್ನ ನೇರ ಇರಲಿ. ಶೋಲ್ಡರ್ ರಿಲ್ಯಾಕ್ಸ್. ಕಣ್ಣು ಮುಚ್ಕೊಳ್ಳಿ. ಕ್ಲೋಸ್ ಯುವರ್ ಐಸ್. ಡೀಪ್ ಇನ್ಹೇಲ್, ಎಕ್ಸೇಲ್ ಮಾಡ್ತಾ, ಬ್ರೀತ್ ಇನ್ ಮಾಡ್ತಾ ಪಾಸಿಟಿವ್ ಎನರ್ಜಿ ಒಳಗಡೆ ತಗೊಳ್ಳಿ. ಫೀಲ್ ಮಾಡಿ. ಎಕ್ಸೇಲ್ ಮಾಡ್ತಾ ಯಾವುದೇ ಟೆನ್ಷನ್, ವರೀಸ್, ನೆಗೆಟಿವ್ಸ್ ಎಲ್ಲ ಆಚೆ ಹಾಕಿ. ಇನ್ಹೇಲ್ ಮಾಡಿ, ಎಕ್ಸೇಲ್ ಮಾಡಿ. ಎರಡು ಕೈನ ಜೋಡಿಸಿ ನಮಸ್ಕಾರ ಮುದ್ರೆಗೆ ಬನ್ನಿ. ಕಣ್ಮುಂದೆ ಇಮ್ಯಾಜಿನ್ ಮಾಡಿ, ನೆನಪಿಸ್ಕೊಳ್ಳಿ ಮಾತಾ ಪಿತಾ ಗುರು ದೇವರನ್ನ ನೆನಪಿಸ್ಕೊಳ್ಳಿ. ನಿಮ್ಮ ಪೂರ್ವಜರನ್ನ, ಏಂಜಲ್ಸ್ನ ಎಲ್ಲರನ್ನು ಇನ್ವೋಕ್ ಮಾಡಿ, ಇನ್ವೈಟ್ ಮಾಡಿ. ನಿಮ್ಮ ಇಷ್ಟ ದೇವರು, ಮನೆ ದೇವರು ಪ್ರೇ ಮಾಡ್ಕೊಳ್ಳಿ. ಈ ಒಂದು ಅಮಾವಾಸ್ಯೆ ರಿಚುವಲಿಂದ ವಂಡರ್ಫುಲ್ ರಿಸಲ್ಟ್ಸ್ ನನಗೆ ಸಿಗಲಿ. ನನ್ನ ವಿಶಸ್ ಎಲ್ಲ ಸಂಪೂರ್ಣವಾಗಿ ಅಚೀವ್ ಆಗಲಿ. ಆ್ಯಂಡ್ ಈ ಒಂದು ಅಮಾವಾಸ್ಯೆ ರಿಚುವಲ್ ನನಗೆ ಬೆಸ್ಟ್ ರಿಸಲ್ಟ್ಸ್ ಕೊಡಲಿ. ಯಾವುದೇ ಅಡೆತಡೆಗಳಿದ್ರು ಎಲ್ಲವೂ ಕ್ಲಿಯರ್ ಆಗಿ, ಎಲ್ಲ ಬ್ಲಾಕೇಜಸ್ ರಿಮೂವ್ ಆಗಿ, ನನ್ನ ಮ್ಯಾನಿಫೆಸ್ಟೇಷನ್ ಸುಲಭವಾಗಿ ಆಗಲಿಕ್ಕೆ ಆಶೀರ್ವಾದ ಮಾಡಿ, ಬ್ಲೆಸ್ ಮಾಡಿ ಅಂಥೇಳಿ ಪ್ರೇ ಮಾಡ್ಕೊಳ್ಳಿ. ಆಶೀರ್ವಾದವನ್ನು ಪಡ್ಕೊಳ್ಳಿ, ಬ್ಲೆಸ್ಸಿಂಗ್ಸ್ನ ಪಡ್ಕೊಳ್ಳಿ. ಪಾದಚರಣ ಸ್ಪರ್ಶ ಮಾಡ್ತಾ ಥ್ಯಾಂಕ್ ಯು ಹೇಳಿ, ಗ್ರ್ಯಾಟಿಟ್ಯೂಡ್ನ ಸಲ್ಲಿಸಿ. ಯೂನಿವರ್ಸ್ಗೆ ಥ್ಯಾಂಕ್ ಯು ಹೇಳಿ, ಒಂದು ಅವಕಾಶ ಕಲ್ಪಿಸ್ಕೊಟ್ಟಿರೋದಕ್ಕೆ. ಗಣೇಶನ ಆರಾಧನೆ ಮಾಡ್ತಾ, ಸರಸ್ವತಿ ಆರಾಧನೆ ಮಾಡ್ತಾ, ರಬ್ ಯೋರ್ ಪಾಮ್ಸ್. ಕಣ್ಣು ಮುಖಕ್ಕೆ ಎನರ್ಜಿ ಕೊಡ್ತಾ, ಜೆಂಟ್ಲಿ ಸ್ಲೋಲಿ ಓಪನ್ ಯುವರ್ ಐಸ್. ಎಸ್, ಡನ್. ಸೊ ಲೆಟ್ಸ್ ಸ್ಟಾರ್ಟ್. ಶುರು ಮಾಡೋಣ. ಟೇಕ್ ವೈಟ್ ಶೀಟ್, ಸರಿನಾ? ವೈಟ್ ಶೀಟ್ ತಗೊಳ್ಳೋಣ. ರೆಡ್ ಕಲರ್ ಮಾರ್ಕರ್, ರೆಡ್ ಕಲರ್ ಪೆನ್ ಬೇಕು ವೈಟ್ ಶೀಟ್ ಒಂದಿಗೆ. ಸೊ ಮೊದಲಿಗೆ ಏನು ಬರಿಬೇಕು ಅಂತ ಹೇಳ್ತೀನಿ. ಸೊ ಈ ಒಂದು ವೈಟ್ ಶೀಟ್ ಅಲ್ಲಿ ನಿಮ್ಮ ವಿಶಸ್ನ ಬರೀತೀರಾ. ನಿಮ್ಮ ವಿಶಸ್ ಅಂದ್ರೆ ನಿಮಗೇನು ಅಚೀವ್ ಆಗಬೇಕು ಇಲ್ಲಿಂದ 15 days ಅಲ್ಲಿ, 1 month ಅಲ್ಲಿ, 2-3 months ಅಲ್ಲಿ, 6 months ಅಲ್ಲಿ, 1 year ಅಲ್ಲಿ ಏನು ಅಚೀವ್ ಆಗಬೇಕು. ತುಂಬಾ ಲಾಂಗ್ ಟರ್ಮ್ದು ಬೇಡ, ಅಂದ್ರೆ 5 ವರ್ಷ 10 ವರ್ಷ ಈ ಥರದ್ದು ಬೇಡ. ವೆರಿ ಸೂನ್, ಬಿಕಾಸ್ ಅಚೀವ್ ಆದಾಗ ನಿಮ್ಗೆ ಇನ್ನ ನಂಬಿಕೆ ಬರುತ್ತೆ, ಇನ್ನ ರೆಗ್ಯುಲರ್ ಆಗಿ ನೀವು ಫಾಲೋ ಮಾಡೋಕೆ ಇಷ್ಟಪಡ್ತೀರ ಅವಾಗ. ಸೊ ವೆರಿ ಸೂನ್ 15-20 days ಅಲ್ಲೇ, 1 month 2-3 months ಅಲ್ಲಿ ಏನು ಅಚೀವ್ ಆಗಬೇಕು ಅಂತ ವಿಷಸ್ನ ಬರೀತೀರಾ. ಅದು ನಿಮ್ಮ ಆರೋಗ್ಯದ ಬಗ್ಗೆ ಆಗಿರ್ಬೋದು, ರಿಲೇಶನ್ಶಿಪ್ ಬಗ್ಗೆ ಆಗಿರ್ಬೋದು, ನಿಮ್ಮ ಕರಿಯರ್ ಬಗ್ಗೆ, ಜಾಬ್ ಬಗ್ಗೆ ಅಥವಾ ಬಿಸ್ನೆಸ್ ಬಗ್ಗೆ ಆಗಿರ್ಬೋದು, ಅಥವಾ ನಿಮ್ಮ ಮನಿ ವಿಚಾರದ ಬಗ್ಗೆ ಆಗಿರ್ಬೋದು, ಅಥವಾ ನಿಮ್ಮ ಪರ್ಸ್ನಲ್
ನಿಮ್ಮ ವ್ಯಕ್ತಿತ್ವದಲ್ಲಿ ನಿಮ್ಮಲ್ಲಿ ಏನೋ ಬದಲಾವಣೆ ಆಗಬೇಕು ಅದ್ರ ಬಗ್ಗೆ ಕೂಡ ಆಗಿರ್ಬೋದು, ಎನಿಥಿಂಗ್. ಸರಿನಾ? ಸೊ ನಿಮ್ಮ ವಿಶಸ್ನ ಈ ಒಂದು ಪೇಪರಲ್ಲಿ ಬರಿತೀವಿ ಆಸ್ ಅ ಅಫರ್ಮೇಶನ್ ಆಗಿ, ನಾಟ್ ಲೈಕ್ ಆಗಬೇಕು, ಸಿಗಬೇಕು, ಈ ತರ ಬರೆಯಲ್ಲ. ಆಗಿದೆ, ಸಿಕ್ಕಿದೆ, ಅಚೀವ್ ಆಗಿದೆ, ಈ ರೀತಿ ಬರಿತೀವಿ. ಆಸ್ ಅ ಪಾಸ್ಟ್ ಟೆನ್ಸ್ ಅಲ್ಲಿ ಅಥವಾ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಆಗಿದೆ, ಆಗ್ತಾ ಇದೆ ಅನ್ನೋ ರೀತಿ ಬರಿತೀವಿ. ಫಾರ್ ಎಕ್ಸಾಂಪಲ್, ಲೆಟ್ಸ್ ಟೇಕ್ ಮನಿ, ಉದಾಹರಣೆಗೆ ಮನಿ ವಿಚಾರದಲ್ಲಿ. ಸೊ ನಾನು 5 lakhs rupees ದುಡಿಬೇಕು, ಅಲ್ಲ, ಆ ಥರ ಎಲ್ಲ ಬರಿಬೇಕಾಗಿರೋದು. ಐ ಹ್ಯಾವ್ ಅರ್ನ್ಡ್ 5 lakh rupees, ನಾನು 5 ಲಕ್ಷ ರೂಪಾಯಿ ಗಳಿಸಿದ್ದೀನಿ ಅಥವಾ ದುಡ್ದಿದ್ದೀನಿ, ಈ ರೀತಿ ಬರೀತೀರಾ. ಐ ಹ್ಯಾವ್ ರಿಸೀವ್ಡ್ 5 lakh rupees, ಈ ರೀತಿ ಬರೀತೀರಾ. ಸರಿನಾ? 5 ವಿಶಸ್ನ ಬರೆಯೋಣ. ಸೊ ಥಿಂಕ್ ಮಾಡಿ ಯಾವ್ದು ನಿಮ್ಮ 5 ವಿಶಸ್ ಅಂತ ಹೇಳ್ಬಿಟ್ಟು ಲೆಟ್ಸ್ ಸ್ಟಾರ್ಟ್, ಶುರು ಮಾಡೋಣ. ಪ್ರತಿಯೊಬ್ರು ಟೇಕ್ ಅ ವೈಟ್ ಶೀಟ್, ಈ ರೀತಿ ತಗೊಳ್ತೀರಾ, ನಾಟ್ ಲೈಕ್ ದಿಸ್, ಹಿಂಗ್ ಬೇಡ, ಹಿಂಗ್ ತಗೊಳ್ಳಿ, ಉದ್ದುದ ತಗೊಳ್ಳಿ. ಮೊದಲಿಗೆ ಹೆಡಿಂಗ್ ಅಲ್ಲಿ ಬರೀತೀರಾ, ಹೆಡಿಂಗ್ ಅಲ್ಲಿ ಬರೀತೀರಾ. ಸ್ಟಾರ್ಟಿಂಗ್ ಹೆಡಿಂಗ್ ಅಲ್ಲಿ ಬರೀರಿ, ಟು ಮೈ ಡಿಯರ್ ಯೂನಿವರ್ಸ್, ಟು ಮೈ ಡಿಯರ್ ಯೂನಿವರ್ಸ್. ಕನ್ನಡದಲ್ಲಿ ಬರೆಯೋರು ಕನ್ನಡದಲ್ಲಿ ಬರೀರಿ, ನನ್ನ ಪ್ರೀತಿಯ ಬ್ರಹ್ಮಾಂಡವೇ. ಯೆಲ್ಲೋ ಪೇಪರ್ ಇರೋರು ಯೆಲ್ಲೋ ಪೇಪರಲ್ಲೂ ಮಾಡಿ, ನೋ ಪ್ರಾಬ್ಲಮ್. ಅದಾದ್ಮೇಲೆ ಬರೀತೀರಾ ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. 3 ಬಾರಿ ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಅಂತ ಹೇಳಿ ಬರೀರಿ. ಕನ್ನಡದಲ್ಲಿ ಬರೆಯೋರು ಕನ್ನಡದಲ್ಲಿ ಬರೀರಿ, ನನ್ನ ಪ್ರೀತಿಯ ಬ್ರಹ್ಮಾಂಡವೇ, ಧನ್ಯವಾದಗಳು, ಧನ್ಯವಾದಗಳು, ಧನ್ಯವಾದಗಳು. ಇಂಗ್ಲಿಷಲ್ಲಿ ಬರೆಯೋರು ಇಂಗ್ಲಿಷಲ್ಲಿ ಬರೀರಿ. ಸರಿನಾ? ಈ ರೀತಿ. ಸೊ ಈ ರೀತಿ ಬರ್ದಾಯ್ತಲ್ವಾ? ಇದಾದ್ಮೇಲಿಂದ ಇವಾಗ ನಿಮ್ಮ 5 ವಿಶಸ್ನ ಬರೀತೀರಾ. 1 2 3 4 5. ಸೊ 1 by 1 ನಿಮ್ಮ 5 ವಿಶಸ್ನ ಬರೆಯೋಣ. ಸೊ ಪ್ರತಿಯೊಬ್ರು ಬರಿಬೇಕಾದ್ರೆ ತುಂಬಾ ಒಂದು ಭಕ್ತಿಯಿಂದ, ಶ್ರದ್ಧೆಯಿಂದ, ತುಂಬಾ ಒಂದು ನಂಬಿಕೆಯಿಂದ, ಇಂಟೆನ್ಷನ್ ಹಾಕಿ ಬರೀತೀರಾ. ಲೆಟ್ ಸ್ಟಾರ್ಟ್, ಶುರು ಮಾಡೋಣ. ನಾನು ಕೂಡ ಬರೀತೀನಿ, ನೀವು ಕೂಡ ಬರೀರಿ. ಡನ್. ಲಾಸ್ಟ್ ಅಲ್ಲಿ ಮತ್ತೆ ಬರೀತೀರಾ ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಅಂತ ಹೇಳಿ. ಕೆಳಗಡೆ ಕಾರ್ನರ್ ಅಲ್ಲಿ ಸಿಗ್ನೇಚರ್ ಹಾಕಿ. ಬರ್ದಂತವ್ರು ಲಾಸ್ಟ್ ಅಲ್ಲಿ ಕೆಳಗಡೆ ಬರೀತೀರಾ ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಯೂನಿವರ್ಸ್, ಮತ್ತೆ ಕಾರ್ನರ್ ಅಲ್ಲಿ ಸೈನ್ ಹಾಕಿ, ಸಹಿ ಹಾಕಿ.
ರೈಟ್? ಲೆಟ್ ಮಿ ನೋಟ್ ಇಫ್ ಯು ಆರ್ ಡನ್. ಡಿ ಅಂತ ಹಾಕಿ ಚಾಟ್ ಬಾಕ್ಸ್ ಅಲ್ಲಿ. ವೆರಿ ಗುಡ್. ಸೊ ಈಗ ಈ ಒಂದು ಮ್ಯಾನಿಫೆಸ್ಟೇಷನ್ ಲೆಟರ್ನ ಫೋಲ್ಡ್ ಮಾಡೋಣ. ನೋಡ್ಕೊಳ್ಳಿ ಹೆಂಗ್ ಫೋಲ್ಡ್ ಮಾಡಬೇಕು. ಈಗ ಬರ್ದಿರೋದು ನನ್ನ ಕಡೆಗಿದೆ. ಸೊ ಬರ್ದಿರೋಂಥದ್ದು ನನ್ನ ಕಡೆಗಿದೆ. ಸೊ ಮೇಲ್ಗಡೆಯಿಂದ ನನ್ನ ಕಡೆಗೆ ಒಂದು ಬಾರಿ ಫೋಲ್ಡ್ ಮಾಡ್ತೀನಿ, ಮತ್ತೆ ಟರ್ನ್ ಮಾಡಿ ಮೇಲ್ಗಡೆಯಿಂದ ನನ್ನ ಕಡೆಗೆ ಇನ್ನೊಂದು ಬಾರಿ ಫೋಲ್ಡ್ ಮಾಡ್ತೀನಿ. ದಟ್ಸ್ ಇಟ್. ಈ ರೀತಿ ಇನ್ನೊಂದ್ಸರಿ ತೋರಿಸ್ತೀನಿ, ನೋಡ್ಕೊಳ್ಳಿ. ಐ ಹೋಲ್ಡ್ ಲೈಕ್ ದಿಸ್. ಬರ್ದಿರೋದು ನನ್ನ ಕಡೆಗಿದೆ. ಸೊ ಇದನ್ನ ಫೋಲ್ಡ್ ಮಾಡ್ತೀನಿ. ಮೇಲ್ಗಡೆಯಿಂದ ನನ್ನ ಕಡೆಗೆ ಒಂದು ಬಾರಿ ಫೋಲ್ಡ್ ಮಾಡ್ತೀನಿ, ಟರ್ನ್ ಮಾಡಿ ಮತ್ತೆ ಮೇಲ್ಗಡೆಯಿಂದ ನನ್ನ ಕಡೆಗೆ ಇನ್ನೊಂದು ಬಾರಿ ಫೋಲ್ಡ್ ಮಾಡ್ತೀನಿ. ರೈಟ್? ಈಗ ಇದರಲ್ಲಿ ಬರೀರಿ, ಈ ಸೈಡು ಈ ಸೈಡ್ ಎರಡು ಕಡೆನೂ ಇನ್ಫಿನಿಟಿ ಸಿಂಬಲ್ ಜೊತೆಗೆ 1176. ಇನ್ಫಿನಿಟಿ ಸಿಂಬಲ್ ಅಂದ್ರೆ ಈ ತರ ನೋಡ್ಕೊಳ್ಳಿ. ಇದು ಇನ್ಫಿನಿಟಿ ಸಿಂಬಲ್ ಮಲ್ಗಿರಂತ 8 ಜೊತೆಗೆ 1176 ಎರಡು ಕಡೆ ಬರೀತೀರಾ. ರೈಟ್ ಇಟ್ ಬೋತ್ ದ ಸೈಡ್. ರೈಟ್? ಈಗ ಇದನ್ನ ಎನರ್ಜೈಸ್ ಮಾಡೋಣ, ಆಕ್ಟಿವೇಟ್ ಮಾಡೋಣ. ಸೊ ಕ್ಯಾಂಡಲ್ ದೀಪ ಹಾಗೆ ಇರಲಿ, ಜೊತೆಗೆ ಇರಲಿ. ಸೊ ಸ್ಟೂಡೆಂಟ್ಸ್ ಯಾರ್ಯಾರ ಹತ್ರ ಎಲ್ಲ ಕ್ರಿಸ್ಟಲ್ಸ್ ಇದೆ, ನಿಮ್ಮ ಸ್ಫಟಿಕ ಇರ್ಬೋದು, ಹೀಲಿಂಗ್ ವಸ್ತುಗಳಿರ್ಬೋದು, ಆರ್ ಬ್ರೇಸ್ಲೆಟ್ಸ್ ಇರ್ಬೋದು, ಅದು ಎಲ್ಲ ಜೊತೆಗೆ ಇಟ್ಕೊಳ್ಳಿ. ಅದನ್ನು ಎನರ್ಜೈಸ್ ಮಾಡ್ತಿರಂತೆ. ನಿಮ್ಮ ಯಂತ್ರಗಳು, ಲಕ್ ಯಂತ್ರ, ಮನಿ ಯಂತ್ರ, ಬೇರೆ ಯಂತ್ರಗಳಿದ್ರು ಅದು ಕೂಡ ಜೊತೆಗೆ ಇಟ್ಕೊಳ್ಳಿ. ಅದು ಕೂಡ ಆಕ್ಟಿವೇಟ್ ಮಾಡ್ತಿರಂತೆ. ಓಕೆ? ಎಸ್, ದಿಸ್ ಒನ್ 1176. ಸರಿನಾ? ಸೊ ಈಗ ಪ್ರತಿಯೊಬ್ಬರು ಟೇಕ್ ದಿಸ್ ಶೀಟ್. ಈ ಶೀಟನ್ನ ಕೈಯಲ್ಲಿ ತಗೊಳ್ಳಿ, ನಿಮ್ಮ ಎರಡೂ ಹಸ್ತಗಳಲ್ಲಿ ಇಟ್ಕೊಳ್ತೀರಾ. ಕಣ್ ಮುಚ್ಕೊಳ್ಳಿ, ಕ್ಲೋಸ್ ಯುವರ್ ಐಸ್. ನಿಮ್ಮ ಹಸ್ತಗಳ ಮುಖಾಂತರ ನಿಮ್ಮ ಈ ಒಂದು ವಿಶಸ್ಗೆ ಎಲ್ಲದಕ್ಕೂ ಎನರ್ಜಿ ಕೊಡ್ತಾ, ಥ್ಯಾಂಕ್ ಯು ಹೇಳ್ತಾ, ಗ್ರಾಟಿಟ್ಯೂಡ್ನ ಸಲ್ಲಿಸಿ. ಇಮ್ಯಾಜಿನ್ ಮಾಡಿ ನಿಮ್ಮ ಎಲ್ಲ ವಿಶಸ್ ಫುಲ್ಫಿಲ್ ಆಗ್ತಾ ಇರೋದನ್ನ, ಅಚೀವ್ ಆಗ್ತಾ ಇರೋದನ್ನ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಯೂನಿವರ್ಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ದ ಬ್ಲೆಸ್ಸಿಂಗ್ಸ್. ಎಲ್ಲ ನನ್ನ ವಿಶಸ್ ತುಂಬ ಈಸಿಯಾಗಿ, ತುಂಬ ಬೇಗನೆ ಅಚೀವ್ ಆಗಿದೆ, ಅಚೀವ್ ಆಗ್ತಾ ಇದೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಫೀಲ್ ಮಾಡಿ, ಗ್ರಾಟಿಟ್ಯೂಡ್ನ ಫೀಲ್ ಮಾಡಿ, ಇಮ್ಯಾಜಿನ್ ಮಾಡಿ ನಿಮ್ಮ ಎಲ್ಲ ವಿಶಸ್ ಫುಲ್ಫಿಲ್ ಆಗ್ತಾ ಇರೋದನ್ನ, ಅಚೀವ್ ಆಗ್ತಾ ಇರೋದನ್ನ. ಹಸ್ತಗಳ ಮುಖಾಂತರ ನಿಮ್ಮ ವಿಶ್ ಲೆಟರ್ಗೆ ಎನರ್ಜಿ ಕೊಡಿ, ಗ್ರಾಟಿಟ್ಯೂಡ್ನ ಸಲ್ಲಿಸಿ, ಎನರ್ಜಿನ ಕೊಡಿ. ಹಗ್ ಮಾಡಿ, ನಿಮ್ಮ ವಿಶ್ ಲೆಟರ್ನ ಹಗ್ ಮಾಡ್ತಾ ಥ್ಯಾಂಕ್ ಯು ಹೇಳಿ. ಕಿಸ್ ಮಾಡಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಕೀಪ್ ಇಟ್ ಡೌನ್. ಈಗ ಸ್ಟೂಡೆಂಟ್ಸ್ ಯಾರ ಹತ್ರ ಎಲ್ಲ ಯಂತ್ರಗಳು ಅಥವಾ ಕ್ರಿಸ್ಟಲ್ಸ್ ಇದೆ ಅದು ಕೂಡ ಕೈಲಿ ಇಟ್ಕೊಳ್ಳಿ, ಎನರ್ಜೈಸ್ ಮಾಡಿ. ಸರಿನಾ? ನಿಮ್ಮ ವಿಷಸ್ ಹೇಳ್ಕೊಳ್ತಾ ಎನರ್ಜೈಸ್ ಮಾಡಿ. ಯಾರ ಹತ್ರ ಇಲ್ಲ ಅಂತವರೆಲ್ಲರೂ ಟೇಕ್ ದ ವಾಟರ್ ಬಾಟಲ್, ನೀರ್ ಬಾಟಲ್ನ ಕೈಲಿ ಇಟ್ಕೊಳ್ಳಿ. ಯಾರ ಹತ್ರ ಇಲ್ಲ ಅಂತವರೆಲ್ಲ ನೀರ್ ಬಾಟಲ್ ತಗೊಳ್ಳಿ, ಕೈಲಿ ಇಟ್ಕೊಳ್ಳಿ. ಮತ್ತೊಮ್ಮೆ ಕಣ್ಮುಚ್ಕೊಂಡು ನಿಮ್ಮ ಎಲ್ಲ ವಿಷಸ್ನ ವಾಟರ್ಗೆ ಚಾರ್ಜ್ ಮಾಡಿ, ನೀರಿಗೆ ಎನರ್ಜಿ ಕೊಡಿ. ಸೊ ಕ್ಲೋಸ್ ಯುವರ್ ಐಸ್. ಹಸ್ತದಲ್ಲಿ ಬಾಟಲ್ನ ಇಟ್ಕೊಳ್ತಾ, ನಿಮ್ಮ ಕ್ರಿಸ್ಟಲ್ಸ್ನ ಇಟ್ಕೊಳ್ತಾ, ನಿಮ್ಮ ವಿಷಸ್ ಎಲ್ಲವನ್ನ ಹೇಳ್ಕೊಳ್ತಾ ನೀರಿಗೆ ಎನರ್ಜಿ ಕೊಡಿ, ಗ್ರಾಟಿಟ್ಯೂಡ್ನ ಸಲ್ಲಿಸಿ, ಥ್ಯಾಂಕ್ ಯು ಹೇಳಿ. ಇಮ್ಯಾಜಿನ್ ಮಾಡಿ ನಿಮ್ಮ ಒಂದೊಂದೇ ವಿಷ್ ಯಾವ ಥರ ಅಚೀವ್ ಆಗ್ತಾ ಇದೆ ಕಲ್ಪನೆ ಮಾಡಿ.
ಅಚೀವ್ ಆಗ್ತಾ ಆ ಖುಷಿನ ಫೀಲ್ ಮಾಡಿ, ಸಕ್ಸಸ್ನ ಫೀಲ್ ಮಾಡಿ, ಹ್ಯಾಪಿನೆಸ್ನ ಫೀಲ್ ಮಾಡಿ, ಯಾವ ಥರ ನಿಮ್ಮ ಸಕ್ಸಸ್ ಸ್ಟೋರೀಸ್ನ ಹಂಚ್ಕೊಳ್ತಾ ಇದ್ದೀರಾ, ಬೇರೆಯವರೆಲ್ಲ ಯಾವ ಥರ ಕಂಗ್ರ್ಯಾಚುಲೇಷನ್ ಹೇಳ್ತಾ ಇದ್ದಾರೆ, ವಿಶ್ ಮಾಡ್ತಾ ಇದ್ದಾರೆ, ಅದನ್ನೆಲ್ಲ ಇಮ್ಯಾಜಿನ್ ಮಾಡಿ. ಹಸ್ತಗಳ ಮುಖಾಂತರ ನೀರಿಗೆ ಎನರ್ಜಿ ಕೊಡ್ತಾ, ಗ್ರ್ಯಾಟಿಟ್ಯೂಡ್ನ ಸಲ್ಲಿಸ್ತಾ, ಥ್ಯಾಂಕ್ ಯು ಹೇಳ್ತಾ. ಕೀಪ್ ದ ಬಾಟಲ್. ಎಸ್, ಡನ್. ಕ್ರಿಸ್ಟಲ್ಸ್ ಕೂಡ ಅಷ್ಟೇ, ಕೈಲಿ ಇಟ್ಕೊಳ್ತೀರಾ, ಎರಡೂ ಕೈಲಿ ಹಿಂಗೆ ಇಟ್ಕೊಂಡು ಎನರ್ಜಿ ಕೊಡ್ತೀರಾ, ನಿಮ್ಮ ವಿಶಸ್ನ ಹೇಳ್ಕೊಂಡು ಎನರ್ಜಿ ಕೊಡ್ತೀರಾ. ಸೊ ಈಗ ನಿಮ್ಮ ವಿಶ್ ಲೆಟರ್ನ ಯೂನಿವರ್ಸ್ಗೆ ಸಬ್ಮಿಟ್ ಮಾಡೋಣ. ಟೇಕ್ ದ ಬೌಲ್ ಅಥವಾ ತಟ್ಟೆ ತಗೊಳ್ತೀರಾ, ಹೋಲ್ಡ್ ಇಟ್ ಲೈಕ್ ದಿಸ್. ಹೋಲ್ಡರ್ ಮುಖಾಂತರ ನೀವು ಬರೆದಿರ್ತಕ್ಕಂಥ ವಿಶ್ ಲೆಟರ್ನ ದೀಪ ಅಥವಾ ಕ್ಯಾಂಡಲ್ ಜೊತೆಗೆ ಬರ್ನ್ ಮಾಡ್ತೀರಾ. ಸೊ ಬರ್ನ್ ಮಾಡಿ ಆಶಸ್ ತಟ್ಟೆಲೆ ಬೀಳೋ ಥರ, ಇದರ ಬೂದಿ ಎಲ್ಲ ತಟ್ಟೆಲೆ ಬೀಳೋ ಥರ ಹೋಲ್ಡ್ ಮಾಡಿ. ಸೊ ಮಕ್ಕಳಿರೋರೆಲ್ಲ ಕೇರ್ಫುಲ್ ಆಗಿ ಮಾಡಿ, ಬಿಕಾಸ್ ಪೇಪರ್ ಬರ್ನ್ ಮಾಡಿದಾಗ ಸ್ವಲ್ಪ ಜಾಸ್ತಿನೇ ಫ್ಲೇಮ್ ಬರುತ್ತೆ, ಹುಷಾರು. ಎಸ್, ಡನ್. ಈಗ ಇದನ್ನ ಯೂನಿವರ್ಸ್ಗೆ ಸಬ್ಮಿಟ್ ಮಾಡೋಣ. ರೈಟ್ ನಾವು ಎಲ್ಲರೂ ಈ ತಟ್ಟೆಯಲ್ಲಿ ಇರೋಂಥ ಆಶಸ್ ಬೂದಿಯನ್ನ ಆಚೆ ಆಚೆ ಬಾಲ್ಕನಿ ಅಥವಾ ಟೆರೆಸ್ಗೆ ಹೋಗ್ತೀರಾ. ರೈಟ್ ನಾವು ಎಲ್ಲರೂ ಆಚೆ ಹೋಗ್ತೀರಾ, ಬಾಲ್ಕನಿ ಅಥವಾ ಟೆರೆಸ್. ಆಕಾಶವನ್ನ ನೋಡ್ತಾ, ಚಂದ್ರ ಏನು ಕಾಣಲ್ಲ, ಡೋಂಟ್ ವರಿ. ಸೊ ಆಕಾಶವನ್ನ ನೋಡ್ತಾ ಯೂನಿವರ್ಸ್ಗೆ ಥ್ಯಾಂಕ್ ಯು ಹೇಳ್ತಾ, ಗ್ರ್ಯಾಟಿಟ್ಯೂಡ್ನ ಸಲ್ಲಿಸ್ತಾ ಬ್ಲೋ ಮಾಡಿ. ಆಶಸ್ ಬೂದಿ ಎಲ್ಲ ಯೂನಿವರ್ಸ್ಗೆ ಆಕಾಶಕ್ಕೆ ತಲುಪೋ ಥರ ಬ್ಲೋ ಮಾಡಿಬಿಟ್ಟು ಅಲ್ಲೇ 30 ಸೆಕೆಂಡ್ ನಿಂತ್ಕೊಳ್ಳಿ, ಕಣ್ಣು ಮುಚ್ಕೊಳ್ಳಿ, ವಿಜುವಲೈಸ್ ಮಾಡಿ, ಫೀಲ್ ಮಾಡಿ ಎಲ್ಲ ಅಚೀವ್ ಆಗ್ತಾ ಇರೋದನ್ನ. ಆ್ಯಂಡ್ ಯೂನಿವರ್ಸ್ಗೆ ಥ್ಯಾಂಕ್ ಯು ಹೇಳ್ತಾ ಕಮ್ ಬ್ಯಾಕ್, ವಾಪಸ್ ಬನ್ನಿ. ರೈಟ್, ಡನ್. ಎಲ್ಲರೂ ಮಾಡ್ಬಿಟ್ಟು ಬನ್ನಿ, ನಾನು ಕೂಡ ಕಂಪ್ಲೀಟ್ ಮಾಡಿ ಬರ್ತೀನಿ ರೈಟ್ ನಾವು. ಎಸ್, ಕ್ಯಾಂಡಲ್ ಹಾಗೆ ಇರಲಿ, ದೀಪ ಹಾಗೆ ಇರಲಿ.
ಎಸ್, ಡನ್, ನೈಸ್, ಸೂಪರ್. ಸೊ ಯಾರೆಲ್ಲ ಕ್ಯಾಮ್ರಾ ಆನ್ ಮಾಡಿದೀರಾ, ಬಂದಿದ್ದೀರಾ ಗೊತ್ತಾಗ್ತಾ ಇದೆ. ಯಾರು ಕ್ಯಾಮ್ರಾ ಆನ್ ಮಾಡಿಲ್ಲ ಗೊತ್ತಾಗಲ್ಲ ನೀವು ಬಂದಿದ್ದೀರಾ ಇಲ್ವಾ ಅಂತ ಹೇಳಿ. ಸೊ ಲೆಟ್ ಮಿ ನೋ, ಚಾಟ್ ಬಾಕ್ಸ್ ಅಲ್ಲಿ ಡಿ ಅಂತ ಹಾಕಿ, ಡನ್ ಅಂತ ಹಾಕಿ. ವೆರಿ ಗುಡ್. ಸೊ ಈಗ ನಾವು ಒಂದು ಮಾಡೋಣ, ಅದ್ಭುತವಾದ ಧ್ಯಾನ, ಮೆಡಿಟೇಷನ್ ಮಾಡೋಣ. ಸೊ ದಟ್ ನಿಮ್ಮ ಬ್ಲಾಕೇಜಸ್ ಎಲ್ಲ ರಿಮೂವ್ ಆಗುತ್ತೆ, ನಿಮ್ಮ ಪ್ರಾಬ್ಲಮ್ಸ್ ಎಲ್ಲ ಹೀಲ್ ಆಗುತ್ತೆ, ಜೊತೆಗೆ ನಿಮ್ಮ ವಿಶಸ್ ಮ್ಯಾನಿಫೆಸ್ಟ್ ಆಗಲಿಕ್ಕೆ ಒಂದು ಅದ್ಭುತವಾದ ಧ್ಯಾನವನ್ನ ಮಾಡೋಣ. ಓಕೆ, ಐ ವಾಂಟ್ ಪ್ರತಿಯೊಬ್ಬರು ಕೂಡ ಈ ಒಂದು ಧ್ಯಾನವನ್ನ ತುಂಬಾ ಒಂದು ಡೆಡಿಕೇಶನ್ ಇಂದ ಅಂಡ್ ಲಾಟ್ ಆಫ್ ಇನ್ವಾಲ್ವ್ಮೆಂಟ್ ಇಂದ ಈ ಧ್ಯಾನವನ್ನ ಮಾಡಬೇಕು. ಬಿಕಾಸ್ ಇಟ್ಸ್ ಅ ವೆರಿ ಪವರ್ಫುಲ್. ನೀವು ನಾರ್ಮಲ್ ಆಗಿ ಮೆಡಿಟೇಷನ್ ಮಾಡೋಕ್ಕೂ ಅಮಾವಾಸ್ಯೆ ಹುಣ್ಣಿಮೆ ದಿನ ಧ್ಯಾನ ಮಾಡಿದಾಗ 10 ಪಟ್ಟು ಎನರ್ಜಿ ಸಿಗುತ್ತೆ ನಿಮಗೆ, ಮೊದಲನೇದು. ಎರಡನೇದು, ನೀವು ಒಬ್ಬರೇ ಮಾಡೋಕ್ಕೂ 800-900 ಜನ ಗುರುಗಳ ಜೊತೆ ಒಟ್ಟಿಗೆ ಮಾಡೋಕ್ಕೂ 100 ಪಟ್ಟು ಹೆಚ್ಚು ಎನರ್ಜಿ ಸಿಗುತ್ತೆ. ದಟ್ ಈಸ್ ವೈ ಮೇಕ್ ಶೋರ್ ದಟ್ ನೀವೆಲ್ಲರೂ ಕೂಡ ಲೈವ್ ಅಲ್ಲಿ ಇವಾಗ ಕ್ಯಾಮ್ರಾ ಆನ್ ಮಾಡ್ತಾ ಧ್ಯಾನವನ್ನ ಮಾಡ್ತೀರ. ಓಕೆ, ಎಸ್. ಸೊ ಪ್ರತಿಯೊಬ್ರು ಸಿಟ್ ಸ್ಟ್ರೈಟ್, ಕಂಫರ್ಟಬಲ್ ಆಗಿ ಕೂತ್ಕೊಳ್ಳಿ. ಇಟ್ಸ್ ಅ ವೆರಿ ಪವರ್ಫುಲ್ ಮಂತ್ರ. ಈ ಒಂದು ಧ್ಯಾನದ ಮ್ಯೂಸಿಕ್ ಏನ್ ಬರುತ್ತೆ, ಪ್ರತಿಯೊಬ್ರು ಫೋಕಸ್ ಮಾಡಿ, ಮ್ಯೂಸಿಕ್ ಮೇಲೆ ಫೋಕಸ್ ಮಾಡಿ. 2 ಹಸ್ತದಲ್ಲಿ ಮುದ್ರೆ ಮಂಡಿಯ ಮೇಲೆ ಇಟ್ಕೊಳ್ಳಿ. ಬೆನ್ನು ನೇರ ಇರಲಿ, ಶೋಲ್ಡರ್ ರಿಲ್ಯಾಕ್ಸ್, ಕಣ್ ಮುಚ್ಕೊಳ್ಳಿ, ಕ್ಲೋಸ್ ಯುವರ್ ಐಸ್. ಗಮನ ಪೂರ್ತಿ ಉಸಿರಾಟದ ಮೇಲೆ, ಥರ್ಡ್ ಐ ಮೇಲೆ, ಮ್ಯೂಸಿಕ್ ಮೇಲೆ ಫೋಕಸ್ ಮಾಡ್ತಾ. ಮುಖದಲ್ಲಿ ಒಂದು ಖುಷಿ ಇರಲಿ, ಯಾವುದೇ ಬಾಡಿ ಮೂವ್ಮೆಂಟ್ ಬೇಡ. ಡೀಪ್ ಇನ್ಹೇಲ್ ಎಕ್ಸೇಲ್ ಮಾಡ್ತಾ ಡೀಪ್ ಮೆಡಿಟೇಟ್ ಮಾಡ್ತಾ ಹೋಗಿ. घोररूपे महारावी सर्वशत्रुभयङ्करी भक्तेभ्यो वरदे देवी त्राहि मां शरणागतम्। सुरार्चिते देवी सिद्धगन्धर्वसेविते जाड्यपापहरे देवी त्राहि मां शरणागतम्। जटाजूटसमायुक्ते लोलजिह्वान्तकारिणि द्रुतबुद्धिकरे देवी त्राहि मां शरणागतम्। क्रोधधरे रूपे
मोक्षार्थी लभते मोक्षं धनार्थी लभते धनम् विद्यार्थी लभते विद्यां विद्यां तर्कव्याकरणादिकम् इदं स्तोत्रं पठेद्यस्तु सततं श्रद्धयान्वितः तस्य शत्रुः क्षयं याति महाप्रज्ञा प्रजायते। पीडायां वापि सङ्ग्रामे जाड्ये दाने तथा भये यम् इदं पठति स्तोत्रं शुभं तस्य न संशयः। ಡೀಪ್ ಇನ್ಹೇಲ್ ಮಾಡ್ತಾ ರೈಸ್ ಯುವರ್ ಹ್ಯಾಂಡ್ಸ್, ಎರಡೂ ಕೈನ ಮೇಲೆತ್ತಿ, ಫಿಂಗರ್ಸ್ ಓಪನ್, ಕಂಪ್ಲೀಟ್ಲಿ ಸರೆಂಡರ್ ಆಗಿ ಕನೆಕ್ಟ್ ಆಗಿ ಬ್ರಹ್ಮಾಂಡದ ಶಕ್ತಿಯ ಜೊತೆ, ಅಮಾವಾಸ್ಯೆಯ ಶಕ್ತಿಯ ಜೊತೆ ಎಕ್ಸ್ಪ್ರೆಸ್ ಮಾಡಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಯೂನಿವರ್ಸ್. ಥ್ಯಾಂಕ್ ಯು ಫಾರ್ ಆಲ್ ದ ಬ್ಲೆಸ್ಸಿಂಗ್ಸ್. ಪ್ರತಿಯೊಂದೊಂದು ನನ್ನ ಮೈಂಡಲ್ಲಿ ಅಚೀವ್ ಆಗಿದೆ, ರಿಯಲ್ ಲೈಫಲ್ಲೂ ಅಚೀವ್ ಆಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಡೀಪ್ ಗ್ರ್ಯಾಟಿಟ್ಯೂಡ್ನ ಸಲ್ಲಿಸ್ತಾ ಹಸ್ತಗಳ ಮುಖಾಂತರ ಎನರ್ಜಿನ ಪಡ್ಕೊಳ್ಳಿ. ಡೀಪ್ ಇನ್ಹೇಲ್ ಮಾಡ್ತಾ ನಿಮ್ಮ ಹಸ್ತಗಳ ಮುಖಾಂತರ ನಿಮ್ಮ ದೇಹ, ಮನಸ್ಸು, ಆತ್ಮವನ್ನ ಎನರ್ಜೈಸ್ ಮಾಡ್ಕೊಳ್ಳಿ, ರೀಚಾರ್ಜ್ ಮಾಡ್ಕೊಳ್ಳಿ, ಎನರ್ಜಿನ ಪಡ್ಕೊಳ್ಳಿ. ಎರಡೂ ಹಸ್ತಗಳಲ್ಲಿ ಎನರ್ಜಿನ ತುಂಬಿಕೊಳ್ಳಿ, ಫೀಲ್ ಮಾಡಿ. ಎರಡೂ ಹಸ್ತದಲ್ಲಿ ಒಂದು ಗೋಲ್ಡನ್ ಕಲರ್ ಎನರ್ಜಿನ ಫೀಲ್ ಮಾಡಿ. ಎರಡು ಹಸ್ತವನ್ನ ಆಶೀರ್ವಾದ ರೂಪದಲ್ಲಿ ಇಟ್ಕೊಳ್ಳಿ, ಬ್ಲೆಸ್ಸಿಂಗ್ ರೂಪದಲ್ಲಿ ಇಟ್ಕೊಳ್ಳಿ. ಸೆಷನ್ ಇರೋ ಎಲ್ಲ ಕಮ್ಯುನಿಟಿ ಮೆಂಬರ್ಸ್ಗೂ ಬ್ಲೆಸ್ಸಿಂಗ್ಸ್ ಕೊಡಿ, ಎನರ್ಜಿ ಕೊಡಿ. ಹಾಗೆ ಅವಶ್ಯಕತೆ ಇರೋರ್ಗೆಲ್ಲರಿಗೂ ಬ್ಲೆಸ್ಸಿಂಗ್ಸ್ ಕೊಡಿ, ಎನರ್ಜಿ ಕೊಡಿ. ಒಂದು ಶಾಂತಿ, ಪೀಸ್ನ ಕಾಪಾಡಲಿಕ್ಕೆ, ಈ ಪ್ರಪಂಚದಲ್ಲಿ ಒಳ್ಳೇದಾಗ್ಲಿಕ್ಕೆ, ಒಳ್ಳೆತನ ಬರಲಿಕ್ಕೆ ಬ್ಲೆಸ್ಸಿಂಗ್ಸ್ ಕೊಡಿ. ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ನ ನೆನಪಿಸ್ಕೊಳ್ಳಿ, ಅವ್ರಿಗೂ ಕೂಡ ಎನರ್ಜಿ ಕೊಡಿ, ಬ್ಲೆಸ್ಸಿಂಗ್ಸ್ ಕೊಡಿ. ಹಸ್ತವನ್ನ ನಿಮ್ ಕಡೆ ಟರ್ನ್ ಮಾಡ್ತಾ ನಿಮ್ಗೂ ಕೂಡ ಬ್ಲೆಸ್ಸಿಂಗ್ಸ್ ಕೊಡಿ, ಎನರ್ಜಿ ಕೊಡಿ. ಎರಡು ಕೈನ ಜೋಡಿಸಿ ತಲೆಬಾಗಿ ಇವತ್ತಿನ ಸೆಷನ್ಗೆ, ರಿಚುವಲ್ಗೆ, ಕಮ್ಯುನಿಟಿಗೆ ಥ್ಯಾಂಕ್ ಯು ಹೇಳ್ತಾ ರಬ್ ಯೋರ್ ಪಾಮ್ಸ್. ಕಣ್ಣು ಮುಖಕ್ಕೆ ಎನರ್ಜಿ ಕೊಡ್ತಾ gently and slowly open your eyes. Okay, right. ಈಗ ನೋಡಿ, ನೀರು ಚಾರ್ಜ್ ಮಾಡಿರೋಂಥ ನೀರು, ಅರ್ಧ ನೀರು ಕುಡಿತೀರಾ,
ಇನ್ ಅರ್ಧ ಬಾಟಲ್ ನೀರನ್ನ ಗಿಡಕ್ಕೆ ಹಾಕಿ. ಈಗ ಸೆಷನ್ ಮುಗಿದ್ಮೇಲೆ ಅರ್ಧ ಬಾಟಲ್ ನೀರನ್ನ ಗಿಡಕ್ಕೆ ಹಾಕಿ. ಯಾಕೆ? ನಿಮ್ಮ ವಿಷಸ್ನ ಹೇಳಿ ಚಾರ್ಜ್ ಮಾಡಿದೀರಾ. ಸೊ ವಾಟರ್ ನೀವು ಕುಡಿತೀರಾ, ನಿಮ್ಮ ದೇಹದಲ್ಲೂ ನಿಮ್ಮ ವಿಷಸ್ ಬೆಳೆದು ಅಚೀವ್ ಆಗುತ್ತೆ. ಇನ್ನು ಅರ್ಧ ನೀರನ್ನ ಗಿಡಕ್ಕೆ ಹಾಕಿ, ಗಿಡ ಬೆಳೀತಾ ಬೆಳೀತಾ ನಿಮ್ಮ ವಿಷಸ್ ಕೂಡ ಬೆಳೆದು ಅದು ಕೂಡ ಅಚೀವ್ ಆಗುತ್ತೆ. ಡನ್. ಅರ್ಧ ಬಾಟಲ್ ನೀರು ಕುಡೀರಿ ಇವಾಗ. ಎಸ್, ತುಳಸಿ ಗಿಡ, ಯಾವ ಗಿಡ ಬೇಕಾದ್ರೂ ಹಾಕ್ಬೋದು. ಓಕೆ, ಸೊ ಒಂದ್ ವರ್ಡ್ ಅಲ್ಲಿ ಅನ್ಮ್ಯೂಟ್ ಮಾಡಿ ಹೇಳಿ, ಹೌ ಆರ್ ಯು ಫೀಲಿಂಗ್ ರೈಟ್ ನೌ? ಹೌ ವಾಸ್ ಯುವರ್ ಎಕ್ಸ್ಪೀರಿಯನ್ಸ್? ಹೇಗೆ ಅನ್ನಿಸ್ತಾ ಇದೆ? ತುಂಬಾ ಚೆನ್ನಾಗಿದೆ ಸರ್, ತುಂಬಾ ವಿಡಿಯೋನು ಕಾಣಿಸ್ತಾ ಇರ್ಲಿಲ್ಲ, ಆಡಿಯೋ ಮಾತ್ರ ಕೇಳಿಸ್ತಾ ಇತ್ತು. ಆಯುರ್ವೇದಲ್ಲೂ ಡಿಸ್ಟರ್ಬೆನ್ಸ್ ಇತ್ತು ಸರ್. ಮಾತ್ರ ಸಖತ್ತಾಗಿ ಎನರ್ಜಿ ಬರುತ್ತೆ ಸರ್. ಸೂಪರ್ ಸೂಪರ್, ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಜಾಯಿನ್ ಆಗಿದ್ರಿ, ಥ್ಯಾಂಕ್ ಯು ಸೋ ಮಚ್. ಸೊ ರೈಟ್ ನೌ ಸ್ನೇಹಿತರೆ, ವಿಲ್ ಲರ್ನ್ ಅಪ್ಕಮಿಂಗ್ ಅಲ್ಲಿ ಭಾನುವಾರ. ಸೊ ಭಾನುವಾರ ಮಾಡಬೇಕಾಗಿರತಕ್ಕಂಥ ನೀವು ಅಕ್ಷಯ ತೃತೀಯ ದಿನ. ಎಲ್ಲರೂ ಗಮನ ಕೊಡಿ, ಕೇಳಿಸ್ಕೊಳ್ಳಿ. ಯಾರ್ಯಾರೆಲ್ಲ ನಿಮ್ಮ ಲೈಫಲ್ಲಿ ವಂಡರ್ಫುಲ್ ಅಬೆಂಡೆನ್ಸ್ನ ಪಡಿಬೇಕು, ಸಮೃದ್ಧಿ ಪಡಿಬೇಕು, ಹಣಕಾಸಿನ ವಿಚಾರದಲ್ಲಿ, ಆರೋಗ್ಯದ ವಿಚಾರದಲ್ಲಿ, ಜ್ಞಾನದ ವಿಚಾರದಲ್ಲಿ ಸುಖ ಸಮೃದ್ಧಿ ಪಡಿಬೇಕು, ಇವರೆಲ್ಲರೂ ಈ ಅಕ್ಷಯ ತೃತೀಯ ದಿನ ಈ ರೆಮಿಡಿನ ಮಾಡ್ಬೇಕು ನೀವೆಲ್ಲರೂ. ಓಕೆ, ಮೊದಲನೇದಾಗಿ ಏನೇನ್ ಮಾಡ್ಬೇಕಂತ ಹೇಳ್ತೀನಿ, ಕ್ಲೀನಾಗಿ ನೋಟ್ ಡೌನ್ ಮಾಡ್ಕೊಳ್ಳಿ ಸ್ನೇಹಿತರೆ. ಅಕ್ಷಯ ತೃತೀಯ ಅಂತ ಹೇಳಿದ್ರೆ ಇಟ್ಸ್ ಅ ಪವರ್ಫುಲ್ ದಿನ, ಆಸ್ಪಿಷಿಯಸ್ ದಿನ ಆಗಿರುತ್ತೆ. ಕುಬೇರನನ್ನ, ಲಕ್ಷ್ಮಿಯನ್ನ ನೀವು ಆಕ್ಟಿವೇಟ್ ಮಾಡ್ತೀರಾ, ಆಹ್ವಾನ ಮಾಡ್ತೀರಾ ನಿಮ್ಮ ಜೀವನದಲ್ಲಿ ಒಂದು ಯಂತ್ರದೊಂದಿಗೆ. ಸೊ ನೀವೆಲ್ಲರೂ ಡ್ರಾ ಮಾಡಿ ಈ ಒಂದು ಯಂತ್ರ ನೀಟಾಗಿ ಕಾಪಿ ಮಾಡ್ಕೊಳ್ಳಿ, ಬರ್ಕೊಳ್ಳಿ. ಇಟ್ಸ್ ಅ 3x3 ಗ್ರಿಡ್ ಕುಬೇರ ಯಂತ್ರ. ಇದು ಯೆಲ್ಲೋ ಕಲರ್ ಪೇಪರ್ ಮೇಲೆ ರೆಡ್ ಕಲರ್ ಲೈನ್ಸ್ ಹಾಕ್ತೀರಾ, ಗ್ರೀನ್ ಕಲರ್ ಪೆನ್ ಅಲ್ಲಿ ನಂಬರ್ಸ್ ಬರೀತೀರಾ, ಅಥವಾ ಗ್ರೀನ್ ಅಲ್ಲಿ ಲೈನ್ ಹಾಕಿ ರೆಡ್ ಅಲ್ಲಿ ನಂಬರ್ ಬರೀರಿ, ಡಸಂಟ್ ಮ್ಯಾಟರ್. ಯೆಲ್ಲೋ ಪೇಪರ್ ಮೇಲೆ ಗ್ರೀನ್ ಕಲರ್ ಲೈನ್, ರೆಡ್ ಕಲರ್ ನಂಬರ್, ಅಥವಾ ರೆಡ್ ಕಲರ್ ಲೈನ್, ಗ್ರೀನ್ ಕಲರ್ ನಂಬರ್. ರೆಡ್ ಮತ್ತೆ ಗ್ರೀನ್ ಪೆನ್ ಅಲ್ಲಿ ಲೈನ್ಸ್ ಹಾಕ್ತೀರಾ, ಜೊತೆಗೆ ನಂಬರ್ಸ್ ಬರೀತೀರಾ. ಇದು ಒಂದು ಪವರ್ಫುಲ್ ಯಂತ್ರ, ಕುಬೇರ ಯಂತ್ರ. ಡನ್. ಸೊ ಈ ಯಂತ್ರವನ್ನ ಸಂಡೇ, ಭಾನುವಾರ ಅಕ್ಷಯ ತೃತೀಯ ದಿನ ಬೆಳಗ್ಗೆ ಎದ್ದು, ಒಳ್ಳೆ ದಿನ ಅವತ್ತು, ಫುಲ್ ಡೇ ಹೋಲ್ ಡೇ ಚೆನ್ನಾಗಿರುತ್ತೆ ಅವತ್ತಿನ ದಿನ, ಆಸ್ಪಿಷಿಯಸ್ ದಿನ. ಬೆಳಗ್ಗೆ ಎದ್ದು ಶುದ್ಧಿಯಾಗಿ ದೇವ್ರ ಮನೆ ಹತ್ರ ಕೂತ್ಕೊಂಡು ದೀಪ ಹಚ್ಬಿಟ್ಟು ಈ ಯಂತ್ರವನ್ನ ಬರೀತೀರಾ. ಯೆಲ್ಲೋ ಪೇಪರ್ ಮೇಲೆ ಈ ಯಂತ್ರವನ್ನ ಡ್ರಾ ಮಾಡ್ತೀರಾ, ಬರೀತೀರಾ. ಅಟ್ಲೀಸ್ಟ್ ಒಂದು 2-3 ಕಾಪಿ ಆದ್ರೂ ಮಾಡಿ, 2-3 ಕಾಪಿ ಆದ್ರೂ ಮಾಡಿ, 3 ಕಾಪಿ ಆದ್ರೂ ಮಾಡಬೇಕು. ಅದಾದ್ಮೇಲಿಂದ ಈ ಯಂತ್ರವನ್ನ ಹಿಂದೆಗಡೆ ನಿಮ್ಮ ಹೆಸರು, ಫ್ಯಾಮಿಲಿ ಹೆಸರೆಲ್ಲ ಬರೀರಿ, ನಿಮ್ಮ ಮನೆಯವರೆಲ್ಲರ ಹೆಸರು ಬರೀರಿ, ಡೇಟ್ ಆಫ್ ಬರ್ತ್ ಬೇಕಾದ್ರೆ ಬರೀರಿ, ಇಲ್ಲ ಎಲ್ಲರ ಹೆಸರು ಬರೆದ್ಬಿಟ್ಟು ಯಂತ್ರವನ್ನ ಕೈಯಲ್ಲಿ ಇಟ್ಕೊಂಡು ಆಕ್ಟಿವೇಟ್ ಮಾಡ್ತೀರಾ. ಅಂದ್ರೆ ನಿಮ್ಮ ವಿಷಸ್ ಎಲ್ಲ ಹೇಳ್ಕೊಳ್ತಾ ಯಂತ್ರವನ್ನ ಆಕ್ಟಿವೇಟ್ ಮಾಡ್ತೀರಾ, ಎನರ್ಜೈಸ್ ಮಾಡ್ತೀರಾ. ಈ ಒಂದು ಬೀಜ ಮಂತ್ರವನ್ನ ಚಾಂಟ್ ಮಾಡ್ತೀರಾ. ಬರ್ಕೊಳ್ಳಿದರು ಬೀಜ ಮಂತ್ರ. ಓಂ ಶ್ರೀಂ ಹ್ರೀಂ ಶ್ರೀಂ ಮಹಾಲಕ್ಷ್ಮಿಯೈ ನಮಃ. ಐ ರಿಪೀಟ್, ಬರ್ಕೊಳ್ಳೆಲ್ಲರೂ. ಓಂ ಶ್ರೀಂ ಹ್ರೀಂ
ಶ್ರೀಂ ಮಹಾಲಕ್ಷ್ಮಿಯೈ ನಮಃ. ಓಂ ಶ್ರೀಂ ಹ್ರೀಂ ಶ್ರೀಂ ಮಹಾಲಕ್ಷ್ಮಿಯೈ ನಮಃ. ಈ ಬೀಜ ಮಂತ್ರವನ್ನ ಒಂದು 11 ಬಾರಿ ಅಥವಾ ಒಂದು 21 ಬಾರಿ ಚಾಂಟ್ ಮಾಡ್ತಾ ಕೈಯಲ್ಲಿ ಇಟ್ಕೊಂಡು ನಿಮ್ಮ ವಿಷಸ್ ಎಲ್ಲ ಹೇಳ್ಕೊಳ್ತಾ ನೆನಪಿಸ್ಕೊಳ್ತಾ ಈ ಮಂತ್ರವನ್ನ ಆಕ್ಟಿವೇಟ್ ಮಾಡಿ, ಯಂತ್ರವನ್ನ ಆಕ್ಟಿವೇಟ್ ಮಾಡಿ, ಜಾಗೃತಿ ಮಾಡಿ ಈ ಒಂದು ಕುಬೇರ ಮಂತ್ರವನ್ನ ನಿಮ್ಮ ಲೈಫಲ್ಲಿ ಆಹ್ವಾನ ಮಾಡಿ, ಇನ್ವೋಕ್ ಮಾಡಿ ಆಕ್ಟಿವೇಟ್ ಮಾಡ್ತೀರಾ. ಓಕೆ, ಡನ್. ಅದಾದ ನಂತರ ಈ ಯಂತ್ರ ಏನ್ ಮಾಡಬೇಕು? ಈ ಯಂತ್ರವನ್ನ ನೀವು ಒಂದು ನಿಮ್ಮ ನಾರ್ತ್ ವಾಲ್ ಅಲ್ಲಿ ಅಂಟಿಸಿ. ನಾರ್ತ್ ವಾಲ್, ಉತ್ತರ ದಿಕ್ಕಿನ ಗೋಡೆ ಮೇಲೆ ಅಂಟಿಸಿ. ಕಣ್ಣಿಗೆ ಕಾಣಿಸಿದ್ರು ಸರಿ, ಕಾಣಿಸಿಲ್ಲ ಅಂದ್ರೂ ಪರವಾಗಿಲ್ಲ, ನಾರ್ತ್ ವಾಲ್ ಅಲ್ಲಿ ಅಂಟಿಸಿ. ಓಕೆ, ಆಫೀಸಲ್ಲಿ ಅಂಟಿಸ್ಬೋದು, ನಿಮ್ಮ ಶಾಪಲ್ಲಿ ಅಂಟಿಸ್ಬೋದು, ಮನೆಯಲ್ಲೂ ಅಂಟಿಸ್ಬೋದು. ಒಂದು ಯಂತ್ರವನ್ನ ದೇವ್ರ ಮನೇಲಿಡಿ, ಪೂಜೆ ಮಾಡಿ ಅದಕ್ಕೆ. ಇನ್ನೊಂದು ಯಂತ್ರವನ್ನ ನಿಮ್ಮ ಕ್ಯಾಶ್ ಬಾಕ್ಸ್ ಅಲ್ಲಿ ಇಡಿ. ನಿಮ್ಮ ಕ್ಯಾಶ್ ಬಾಕ್ಸ್ ಅಥವಾ ಡ್ರಾಯರ್ ಅಥವಾ ತಿಜೋರಿ ಅಥವಾ ನಿಮ್ಮ ಗಲ್ಲಾ ಪೆಟ್ಟಿಗೆ ಏನಿರುತ್ತೆ ಅಲ್ಲಿ ಇಡಿ. ಸೊ ಒಂದು 3-4 ಯಂತ್ರ ಮಾಡ್ಕೊಳ್ಳಿ. ಮಾಡಿ ಈ ರೀತಿ ಬೇರೆ ಬೇರೆ ಜಾಗದಲ್ಲಿ ಇಟ್ಟು ಯಂತ್ರವನ್ನ ಆಕ್ಟಿವೇಟ್ ಮಾಡ್ತಾ ಯೂಸ್ ಮಾಡ್ತೀರಾ. ಲೆಟ್ ಇಟ್ ಬಿ ದೇರ್ ಅಟ್ ಲೀಸ್ಟ್ 90 ಡೇಸ್. ಈ ಯಂತ್ರ 90 ಡೇಸ್ ಆದ್ರೂ ಇಟ್ಕೊಳ್ಳಿ. ನಿಮ್ಮ ಲೈಫಲ್ಲಿ ಚೇಂಜಸ್, ರಿಸಲ್ಟ್ಸ್ ನೋಡ್ಬೇಕಂದ್ರೆ ಅಟ್ ಲೀಸ್ಟ್ ಒಂದು 90 ಡೇಸ್, 3 ತಿಂಗಳಾದ್ರೂ ಟೈಮ್ ಕೊಡಿ. ಸರಿನಾ? ನೆಕ್ಸ್ಟ್, ಇದ್ರ ಜೊತೆಗೆ ಅಕ್ಷಯ ತೃತೀಯ ದಿನ ಏನೇನ್ ಮಾಡ್ಬೇಕು ಅದನ್ನ ಹೇಳ್ತೀನಿ, ಬರ್ಕೊಳ್ಳಿ. 1 by 1 ಹೇಳ್ತೀನಿ, ಬರ್ಕೊಳ್ಳಿ. ಮೊದಲನೇದಾಗಿ ಅಕ್ಷಯ ತೃತೀಯ ಅಂದಾಗ ನಿಮ್ಮ ಮನೆಗೆ ಏನಾದ್ರೂ ಲಕ್ಷ್ಮಿಯನ್ನ ಬರಮಾಡ್ಕೋಬೇಕಂದ್ರೆ ಏನಾದ್ರೂ ಬೈ ಮಾಡಬೇಕು. ಏನ್ ಬೈ ಮಾಡಬೇಕು ಅದನ್ನ ಹೇಳ್ತೀನಿ ನಾನು. ಅಕ್ಷಯ ತೃತೀಯ ಅಂದ್ರೆ ನಿಮ್ಗೆಲ್ಲರಿಗೂ ಗೊತ್ತು, ಜನರಲಿ ಗೋಲ್ಡ್ ಬೈ ಮಾಡಬೇಕು ಅಂತ ಎಲ್ಲರೂ ಹೇಳ್ತಾರೆ. ಕರೆಕ್ಟಾ? ಎಸ್, ಗೋಲ್ಡ್ ಬೈ ಮಾಡಬೇಕು. ಸಾಧ್ಯ ಆದ್ರೆ ಡೆಫಿನೆಟ್ಲಿ, ಈಗ ಗೋಲ್ಡ್ ಪ್ರೈಸ್ ಎಲ್ಲ ಜಾಸ್ತಿ ಆಗಿದೆ, ಏನೇ ಸ್ವಲ್ಪ ಕಡಿಮೆ ಆಗಿತ್ತು ವಾರ ಇದ್ದಿದ್ರಿಂದ, ಬಟ್ ಈಗ ಮತ್ತೆ ಜಾಸ್ತಿ ಆಗಿರ್ಬೇಕನ್ಸುತ್ತೆ. ಮಾಡಿ, ಸಾಧ್ಯ ಆದ್ರೆ ಗೋಲ್ಡ್ನ ಬೈ ಮಾಡಿ, ಅಟ್ಲೀಸ್ಟ್ 1 ಗ್ರಾಮೋ ಇಲ್ಲ ಕಾಯಿನ್ ಆದ್ರೂ ಏನಾದ್ರೂ ಬೈ ಮಾಡಿ. ಆಗಿಲ್ಲ ಅಂದ್ರೆ ಡೆಫಿನೆಟ್ಲಿ ನೀವು ಬೈ ಮಾಡ್ಬೋದು ಸಿಲ್ವರ್ ಕಾಯಿನ್. ಸಿಲ್ವರ್ನ ಐಟಮ್ ಆದ್ರೂ ಬೈ ಮಾಡಿ, ಇಲ್ಲ ಒಂದು ಸಿಲ್ವರ್ ಕಾಯಿನ್ ಆದ್ರೂ ಬೈ ಮಾಡಿ. ಖಂಡಿತ ನಿಮ್ ಕೈಲಾಗತ್ತೆ. ಸೊ ನೀವೆಲ್ಲರೂ ಗೋಲ್ಡ್ ಆಗಿಲ್ಲ ಅಂದ್ರೆ ಅಟ್ಲೀಸ್ಟ್ ನೀವು ಸಿಲ್ವರ್, ಬೆಳ್ಳಿ ನಾಣ್ಯ ಆದ್ರೂ ಬೈ ಮಾಡಿ. ಸರಿನಾ? ಸೊ ನಿಮ್ಮ ಮನೆಗೆ ಒಂದು ಲಕ್ಷ್ಮಿಯನ್ನ ಬರಮಾಡ್ಕೊಳ್ತೀರಾ ಗೋಲ್ಡ್ ಮುಖಾಂತರ ಅಥವಾ ಒಂದು ಲಕ್ಷ್ಮಿಯ ಮುಖಾಂತರ. ಸೊ ಟ್ರೈ ಮಾಡಿ. ಗೋಲ್ಡ್ ಆಗತ್ತಂದ್ರೆ ಗೋಲ್ಡ್, ಆಗಿಲ್ಲ ಅಂದ್ರೆ ಅಟ್ಲೀಸ್ಟ್ ಲಕ್ಷ್ಮಿ ಸಿಲ್ವರ್ ಆದ್ರೂ ಬೈ ಮಾಡ್ತೀರ. ಓಕೆನಾ? ಮೊದಲನೇದು. ಎರಡನೇ ವಸ್ತು ಏನ್ ತರಬೇಕು ನೀವತ್ತು? ಎರಡನೇ ವಸ್ತು ಏನ್ ಬೈ ಮಾಡ್ಬೇಕಪ್ಪ ಅಂದ್ರೆ ಅಕ್ಕಿ, ರೈಸ್. ಸೊ ನಿಮ್ಮ ಮನೆಯ ಕಿಚನ್ ಅಲ್ಲಿ ಅಕ್ಕಿ ಡಬ್ಬದಲ್ಲಿ ಅವತ್ತಿನ ದಿನ ಅಕ್ಕಿ ತರಬೇಕು. ಅಟ್ಲೀಸ್ಟ್ ಎಷ್ಟಾದ್ರೂ ಸರಿ, ಒಂದು ಅರ್ಧ kg, 1 kg, 5 kg ಎಷ್ಟಾದ್ರೂ ತಗೊಂಬನ್ನಿ. ಅವತ್ತಿನ ದಿನ ನೀವು ತರ್ತಕ್ಕಂಥ ಅಕ್ಕಿ ನಿಮ್ಮ ಮನೆಗೆ ಒಂದು ಅಕ್ಷಯ ಪಾತ್ರೆ ತರ, ಏನು ಯಾವಾಗ್ಲೂ ಧಾನ್ಯ ತುಂಬಿರುತ್ತೆ ನಿಮ್ಮ ಮನೆಯಲ್ಲಿ, ಆ ತರ. ಸೊ ಅಕ್ಕಿ ತಗೊಂಡ್ ಬರ್ತೀರಾ. ನೆಕ್ಸ್ಟ್, ಯೆಲ್ಲೋ ಮಸ್ಟರ್ಡ್ ಸೀಡ್ ಬರ್ಕೊಳ್ಳಿ. ಯೆಲ್ಲೋ ಮಸ್ಟರ್ಡ್ ಸೀಡ್ ಏನಂಗಂದ್ರೆ ಅರ್ಥ ಹಳದಿ ಬಣ್ಣದ ಸಾಸಿವೆ ಕಾಳು. ಯೆಲ್ಲೋ ಕಲರ್, ಹಳದಿ ಬಣ್ಣದ ಸಾಸಿವೆ ಕಾಳು. ಬ್ಲ್ಯಾಕ್ ಕಲರ್ದಲ್ಲ, ಯೆಲ್ಲೋ ಮಸ್ಟರ್ಡ್ ಸೀಡ್ ಬರುತ್ತೆ, ಹಳದಿ ಬಣ್ಣದ ಸಾಸಿವೆ ಕಾಳು ಬರುತ್ತೆ. ಇದು ತುಂಬಾ ಪವರ್ಫುಲ್, ಆಕ್ಚುಲಿ ತುಂಬಾ ಶ್ರೇಷ್ಠ, ಪವರ್ಫುಲ್. ಇದು ಸಿಗುತ್ತೆ, ಎಲ್ಲ ಕಡೆ ಸಿಗುತ್ತೆ. ಅದನ್ನ ತಗೊಂಡ್ ಬನ್ನಿ, ನಿಮ್ಮ ಸಾಸಿವೆ ಕಾಳು ಡಬ್ಬದಲ್ಲೇ ಹಾಕಿ ಮಿಕ್ಸ್ ಮಾಡಿಡಿ, ಏನ್ ತೊಂದರೆ ಇಲ್ಲ. ಇದನ್ನ ತಗೊಂಡ್ ಬನ್ನಿ. ನೆಕ್ಸ್ಟ್ ಇನ್ನೇನ್ ಬೈ ಮಾಡಬೇಕು? ನೆಕ್ಸ್ಟ್ ನೀವು ಬೈ ಮಾಡ್ಬೋದು ಬೆಲ್ಲ. ಸಕ್ಕರೆಗಿನ ಐ ಪ್ರಿಫರ್ ಬೆಲ್ಲ ಬೈ ಮಾಡಿ. ಜೊತೆಗೆ ನೀವು ತಂದಿರ್ತಕ್ಕಂಥ ಅಕ್ಕಿ ಮತ್ತು ಬೆಲ್ಲ ಈ ಎರಡು ಮಿಕ್ಸ್ ಮಾಡಿ, ಸ್ವಲ್ಪ ಕೊಬ್ಬರಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಒಂದು ಸ್ವೀಟ್ ಪೊಂಗಲ್ನ ತಯಾರು ಮಾಡಿ. ಇದನ್ನ ಸಂಜೆ ಪೂಜೆಗೆ ನೈವೇದ್ಯ ತರ ಇಟ್ಟು, ಪ್ರಸಾದ ತರ ಇಟ್ಟು, ಪೂಜೆ ನಂತರ ಇದನ್ನ ಒಂದು 8-10 ಜನಕ್ಕೆ
ಪ್ರಸಾದ ಹಂಚಿ. ನೀವು ತಗೊಳ್ಳಿ, ಜೊತೆಗೆ ಒಂದು 8 ಜನಕ್ಕೆ ಪ್ರಸಾದ ತರ ಹಂಚಿ. ಐ ರಿಪೀಟ್, ಮನೆಗೆ ಏನೇನು ತರ್ತೀರಾ ಅಂದ್ರೆ ಸಿಲ್ವರ್ ಅಥವಾ ಗೋಲ್ಡ್ ತರಬಹುದು ನೀವು. ಜೊತೆಗೆ ಅಕ್ಕಿ ತಗೊಂಡ್ ಬನ್ನಿ, ಯೆಲ್ಲೋ ಕಲರ್ ಸಾಸಿವೆ ಕಾಳು ಸಿಗುತ್ತೆ, ಅದನ್ನ ತಗೊಂಡ್ ಬನ್ನಿ ಒಂದ್ ಸ್ವಲ್ಪ. ಜೊತೆಗೆ ಬೆಲ್ಲ. ತಂದಿರ್ತಕ್ಕಂಥ ಅಕ್ಕಿ ಮತ್ತು ಬೆಲ್ಲದಿಂದ ಸ್ವಲ್ಪ ತೆಂಗಿನಕಾಯಿ ಎಲ್ಲ ಹಾಕ್ಬಿಟ್ಟು ಸ್ವೀಟ್ ಮಾಡ್ತೀರಾ, ಪೊಂಗಲ್ ಮಾಡ್ತೀರಾ, ಸ್ವೀಟ್ ಪೊಂಗಲ್ ತರ ಮಾಡ್ತೀರಾ. ಇದನ್ನ ಸಂಜೆ ಪೂಜೆಗೆ ನೈವೇದ್ಯಕ್ಕೆ ಇಟ್ಬಿಟ್ಟು ಪೂಜೆ ಮಾಡಿ ಪ್ರಾರ್ಥನೆ ಮಾಡ್ಕೊಂಡೆಲ್ಲ ಆದ್ಮೇಲಿಂದ ಈ ಪ್ರಸಾದವನ್ನ ಒಂದು 5 ಜನಕ್ಕೆ ಹಂಚ್ತೀರಾ ಪ್ರಸಾದ ತರ. ನೀವು ಕೂಡ ಸೇವನೆ ಮಾಡಿ ಪ್ರಸಾದವನ್ನು. ಇದೆಲ್ಲ ಆದ್ಮೇಲಿಂದ ಇನ್ನೊಂದು ಕೆಲಸ ನೀವು ಮಾಡ್ಬೇಕವತ್ತು, ಕೇಳಿಸ್ಕೊಳ್ಳಿ. ಕವಡೆ, ಕವಡೆ ಗೊತ್ತಲ್ಲ ಎಲ್ಲರಿಗೂ. ಸೊ ಕವಡೆ ನಿಮ್ಮ ಮನೇಲಿ ಇದ್ರೆ ಒಳ್ಳೇದು, ಇಲ್ಲ ಅಂದ್ರೂ ಬೈ ಮಾಡಿ. ಅವತ್ತು ಬೈ ಮಾಡಿ, ಕವಡೆ ಬೈ ಮಾಡಿ. 11 ಕವಡೆ, 11 ಕವಡೆ. 11 ಕವಡೆ, 11 ಕವಡೆಯನ್ನ ನೀವು ಒಂದು ರೆಡ್ ಕಲರ್ ಬಟ್ಟೆ ಒಳಗಡೆ ನಿಮ್ಮ ವಿಶಸ್ನ ಹೇಳ್ಕೊಂಡು ಬಟ್ಟೆ ಒಳಗಡೆ ಇಟ್ಟು ಅದನ್ನ ಗಂಟು ಕಟ್ತೀರಾ. ಐ ರಿಪೀಟ್, 11 ಕವಡೆ, 11 ಕವಡೆ ತಗೊಳ್ಳಿ. ಮನೇಲಿದ್ರೆ ಅದನ್ನೇ ತಗೊಳ್ಳಿ, ಇಲ್ಲ ಹೊಸದಾಗಿ ಬೈ ಮಾಡಿ. ನಿಮ್ಮ ವಿಶಸ್ ಎಲ್ಲವನ್ನ ಹೇಳ್ಕೊಳ್ತಾ 11 ಕವಡೆಯನ್ನ ಒಂದು ರೆಡ್ ಕಲರ್ ಬಟ್ಟೆ ಒಳಗಡೆ ಹಾಕ್ಬಿಟ್ಟು ಗಂಟು ಕಟ್ಟಿ. ಈ ಒಂದು ಗಂಟು ಕಟ್ಟಿರುವಂತ ಒಂದು ರೆಡ್ ಕಲರ್ ಪೋಟ್ಲಿ ರೆಡಿ ಮಾಡ್ತೀರಾ. ಸೊ ಇದನ್ನ ಏನ್ ಮಾಡ್ತೀರಪ್ಪ ಅಂದ್ರೆ ದೇವ್ರ ಮನೇಲಿ ಇಡಿ ಟಿಲ್ ನಿಮ್ಮ ಗೋಲ್ ಅಚೀವ್ ಆಗೋವರೆಗೂ, ಅಥವಾ ಅಟ್ಲೀಸ್ಟ್ 90 ಡೇಸ್ ಇಡಿ ಇದನ್ನ. ಸೊ ಪ್ರತಿ ಹುಣ್ಣಿಮೆ ಅಮಾವಾಸ್ಯೆಗೆ ಇದನ್ನ ಮತ್ತೆ ಕೈಲಿಟ್ಕೊಂಡು ನಿಮ್ಮ ವಿಶಸ್ನ ಹೇಳ್ತಾ ಎನರ್ಜೈಸ್ ಮಾಡ್ಬೋದು ನೀವು. ಈ ಒಂದು ರೆಡ್ ಕಲರ್ ಬಟ್ಟೆನಲ್ಲಿ ಏನ್ ಕವಡೆ ಹಾಕಿ ಗಂಟು ಕಟ್ಟಿರ್ತೀರ ಅದನ್ನ ಪ್ರತಿ ಹುಣ್ಣಿಮೆ ಅಮಾವಾಸ್ಯೆಯಲ್ಲಿ ಮತ್ತೆ ಕೈಲಿಟ್ಕೊಂಡು ಎನರ್ಜೈಸ್ ಮಾಡ್ಬೋದು. ಓಕೆ, ಕವಡೆ ಯಾವ್ದಾದ್ರೂ ನಡೆಯುತ್ತೆ, ಎಲ್ಲೋ ಕವಡೆ ಅಲ್ಲ ನಾನು ಹೇಳಿದ್ದು, ಕವಡೆ ಯಾವ್ದಾದ್ರೂ ನಡೆಯುತ್ತೆ, ಎಲ್ಲೋ ಕವಡೆ ಯಾವ್ದು ಬರೋದಿಲ್ಲ. ಡೋಂಟ್ ವರಿ. ಕ್ಲಿಯರ್? ಜೊತೆಗೆ ಅಕ್ಷಯ ತೃತೀಯ ದಿನ ನೀವು ಮಾಡ್ಬೋದು ದಾನ ಏನ್ ಮಾಡ್ತೀರಾ, ಹಸುಗೆ ತಿನ್ಸಿ. ಬೆಸ್ಟ್ ಏನಪ್ಪಾ ಅಂದ್ರೆ ಸ್ವಲ್ಪ ಅಕ್ಕಿ ಬೆಲ್ಲ ಇದೆಲ್ಲ ಹಸುಗೆ ತಿನ್ಸಿ, ಅದು ನಿಮ್ಗೆ ಒಳ್ಳೇದು, ಶ್ರೇಷ್ಠ. ಅವತ್ತು ಇದು ಕೂಡ ರೆಮಿಡಿ ಮಾಡಿ. ಇದಕ್ಕೆಲ್ಲ ಟೈಮಿಂಗ್ಸ್ ಏನಿಲ್ಲ. ಸಂಡೇ ಪೂರ್ತಿ ದಿನ ಒಳ್ಳೆ ದಿನ ಆಗಿರುತ್ತೆ, ಟೈಮಿಂಗ್ಸ್ ಏನಿಲ್ಲ. ಬೆಳಗ್ಗೆ ಎದ್ದು ಯಂತ್ರನ ತಯಾರು ಮಾಡಿ ಶುದ್ಧಿ ಆಗ್ಬಿಟ್ಟು ಬೆಳಗ್ಗೆನೆ ಪೂಜೆ ಮಾಡ್ತೀರಾ, ಇದೆಲ್ಲ ತಗೊಂಡು ಬೆಳಗ್ಗೆನೆ ಪೂಜೆ ಮಾಡಿ, ಇಲ್ಲ ಸಂಜೆ ಮಾಡ್ತೀರಾ ಸಂಜೆ ಪೂಜೆ ಮಾಡಿ, ಇದೆಲ್ಲ ಮಾಡಿ. ಓಕೆ, ಸಂಡೇನು ಮಾಡ್ಬೋದು, ಮಂಡೇ ಕೂಡ ಮಾಡ್ಬೋದು. ಸಂಡೇ ಇಸ್ ದ ಬೆಸ್ಟ್, ಸಂಡೇ ಮಾಡಿ. ಓಕೆನಾ? ಕವಡೆ ಏನ್ ಮಾಡ್ಬೇಕು, ಕವಡೆ ಫುಲ್ಫಿಲ್ ಆದ್ಮೇಲಿಂದ ಅದನ್ನ ಡಿಸ್ಪೋಸ್, ನೀರಿಗೆ ಹಾಕ್ಬೋದು, ನೀವು ಹರಿಯ ನೀರಲ್ಲಿ ಬಿಟ್ಬಿಡ್ಬೋದು. ಓಕೆ, ದಟ್ಸ್ ಇಟ್. ಮಾಡ್ತೀರಾ ಎಲ್ಲರೂ ಈ ಒಂದು ಅಕ್ಷಯ ತೃತೀಯ ದಿನ ಈ ಎಲ್ಲ ರೆಮಿಡೀಸ್ ನ ಎಷ್ಟು ಜನ ಫಾಲೋ ಮಾಡ್ತೀರಾ? Yes, sir. Yes, sir. Yes, sir. ರೈಟ್. ಸೊ ಸ್ನೇಹಿತರೆ, ಈ ಎಲ್ಲ ರೆಮಿಡೀಸ್ ನಿಮಗೆ ವಂಡರ್ಫುಲ್ ಆಗಿ ವರ್ಕ್ ಆಗಲಿ, ರಿಸಲ್ಟ್ಸ್ ಕೊಡ್ಲಿ, ನಿಮ್ಮ ವಿಶಸ್ ಎಲ್ಲ ಬೇಗ ಫುಲ್ಫಿಲ್ ಆಗಲಿ, ಅಂಡ್ ಅಕ್ಷಯ ತೃತೀಯದ ಒಂದು ಅದ್ಭುತವಾದ ಎನರ್ಜಿ ನಿಮ್ಮ ಲೈಫಲ್ಲಿ ಸಿಗ್ಲಿ ಅಂತ ಬ್ಲೆಸ್ ಮಾಡ್ತೀನಿ. ಆ್ಯಂಡ್ ನೀವೆಲ್ಲರೂ ಆಸ್ ಅ ಎನರ್ಜಿ ಎಕ್ಸ್ಚೇಂಜ್ ಆಗಿ ಈ ಒಂದು ರೆಮಿಡಿದ್ ಏನು ವಿಡಿಯೋ ಬರುತ್ತೆ ಅದನ್ನ ಒಂದಷ್ಟು ಜನಕ್ಕೆ ಶೇರ್ ಮಾಡಿ. ಎಲ್ಲಿ ಬರುತ್ತೆ? ಇನ್ಸ್ಟಾಗ್ರಾಮಲ್ಲಿ ಬರುತ್ತೆ. ಸೊ ಕಾಪಿ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮಲ್ಲಿ ಲಿಂಕನ್ನು ಕ್ಲಿಕ್ ಮಾಡಿ ಫಾಲೋ ಮಾಡಿ. ಫಾಲೋ ಮಿ ಆನ್ ಇನ್ಸ್ಟಾಗ್ರಾಮ್. ಇದರ ವಿಡಿಯೋ, ಅಕ್ಷಯ ತೃತೀಯ ರೆಮಿಡಿಯ ವಿಡಿಯೋ ಏನು ಬರುತ್ತೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಒಂದು 10 ಜನಕ್ಕೆ ಶೇರ್ ಮಾಡಿ. ಸೊ ದಟ್ ಅವರು ಕಲೀಲಿ, ಅವರು ಫಾಲೋ ಮಾಡಲಿ, ಅವ್ರಿಗೂ ಒಳ್ಳೇದಾಗಲಿ, ನಿಮಗೂ ಕೂಡ ಬ್ಲೆಸ್ಸಿಂಗ್ಸ್ ಸಿಗಲಿ.
ಗ್ರಾಟಿಟ್ಯೂಡ್ನ ಬ್ಲೆಸ್ಸಿಂಗ್ಸ್ ನಿಮಗೂ ಕೂಡ ಸಿಗಲಿ. ಸೊ ಕಾಪಿ ಮಾಡ್ಕೊಳ್ಳಿ, ಚಾಟ್ ಬಾಕ್ಸಲ್ಲಿ ಹಾಕಿದ್ದೀನಿ ಇನ್ಸ್ಟಾಗ್ರಾಮ್ ಹ್ಯಾಂಡಲ್, ಕ್ಲಿಕ್ ಮಾಡಿ ಫಾಲೋ ಮಾಡಿ ಇನ್ಸ್ಟಾಗ್ರಾಮಲ್ಲಿ. ಬಿಕಾಸ್ ಸಾಕಷ್ಟು ರೆಮಿಡೀಸು ಬೇರೆ ಬೇರೆ ಟಿಪ್ಸ್ ಎಲ್ಲ ಇದರಲ್ಲಿ ಇನ್ಸ್ಟಾಗ್ರಾಮಲ್ಲಿ ಬರ್ತಾ ಇದೆ. ಸೊ ಫಾಲೋ ಮೀ ಆನ್ ಇನ್ಸ್ಟಾಗ್ರಾಮ್. ರೈಟ್. ಸೊ ಎಷ್ಟು ಜನ ಶೇರ್ ಮಾಡ್ತೀರಾ ಈ ವಿಡಿಯೋನ ಆಸ್ ಎನರ್ಜಿ ಎಕ್ಸ್ಚೇಂಜ್ ಆಗಿ? ಅಂಡ್ ಎಷ್ಟು ಜನ ರೆಮಿಡೀಸ್ ಎಲ್ಲ ನಾನ್ ಶೇರ್ ಮಾಡ್ತೀನಿ ಸರ್, ನಾನ್ ಶೇರ್ ಮಾಡ್ತೀನಿ. ಸೋ ಮಚ್. ನೋಡಿ, ಒಳ್ಳೇದನ್ನ ಒಂದು 5-10 ಜನಕ್ಕೆ ಹಂಚೋದ್ರಿಂದ, ಶೇರ್ ಮಾಡೋದ್ರಿಂದ ಇನ್ನ ಒಳ್ಳೆ ಬ್ಲೆಸ್ಸಿಂಗ್ ಸಿಗುತ್ತೆ. ಅವ್ರಿಗೆ ಒಳ್ಳೇದಾಗ ಅದರ ಒಂದು ಶ್ರೇಯಸ್ಸು ಬ್ಲೆಸ್ಸಿಂಗ್ಸ್ ನಮಗೂ ಕೂಡ ಸಿಗುತ್ತೆ. ಸೊ ನಿಮಗೂ ಕೂಡ ಸಿಗಲಿ. ಫಾಲೋ ಮೀ ಆನ್ ಇನ್ಸ್ಟಾಗ್ರಾಮ್ ಸೊ ದಟ್ ಇನ್ನ ತುಂಬ ರೆಮಿಡೀಸು ಟಿಪ್ಸ್ ಅದೆಲ್ಲ ಬರ್ತಾ ಇದೆ. ಅದನ್ನೆಲ್ಲ ನೀವು ಫಾಲೋ ಮಾಡ್ಬೋದು ಲೈಫಲ್ಲಿ. ಆ್ಯಂಡ್ ಬೇರೆಯವ್ರಿಗೂ ಶೇರ್ ಮಾಡಿದ್ರಿಂದ ಇನ್ನು ನಿಮಗೆ ಒಳ್ಳೇದಾಗುತ್ತೆ. ಕ್ಲಿಯರ್? ಸೊ ಸ್ನೇಹಿತರೆ, ಎಂಡ್ ಮಾಡೋಣ ಇವತ್ತಿನ ಸೆಷನ್ನ. ಆ್ಯಂಡ್ ಯಾರ್ಯಾರೆಲ್ಲ ಇವತ್ತಿನ ಸೆಷನ್ ಅಟೆಂಡ್ ಮಾಡಿದ್ರಿ, ನಿಮ್ಗೆ ಹೇಗೆ ಅನ್ನಿಸ್ತು ಕಮೆಂಟ್ ಬಾಕ್ಸಲ್ಲೂ ಹಾಕಿ, ಅಥವಾ ಗ್ರೂಪ್ ಓಪನ್ ಇದ್ರೆ ಗ್ರೂಪಲ್ಲೂ ಶೇರಿಂಗ್ಸ್ ಮಾಡಿ. ಆ್ಯಂಡ್ ಈ ಹುಣ್ಣಿಮೆ ಅಮಾವಾಸ್ಯೆ ರಿಚುವಲ್ಗೆ ರೆಗ್ಯುಲರ್ ಆಗಿ ಅಟೆಂಡ್ ಮಾಡಿ. ಸೊ ದಟ್ ಒಂದೇ ರಿಚುವಲಲ್ಲಿ ರಿಸಲ್ಟ್ ಸಿಗಲೇಬೇಕಂತ ಏನಿಲ್ಲ. ಬಿಕಾಸ್ ಕೆಲವು ಸರಿ ಬ್ಲಾಕೇಜಸ್, ಕರ್ಮಗಳೆಲ್ಲ ಕ್ಲಿಯರ್ ಆಗಬೇಕಾಗಿರುತ್ತೆ. ಸೊ ಮೇ ಬಿ 2-3 ಕಂಟಿನ್ಯೂಸ್ ಆಗಿ ಹುಣ್ಣಿಮೆ ಅಮಾವಾಸ್ಯೆ ರಿಚುವಲ್ ಅಟೆಂಡ್ ಮಾಡೋದ್ರಿಂದ ಖಂಡಿತ ನಿಮ್ಮ ವಿಶಸ್, ನಿಮ್ಮ ಗೋಲ್ಸ್ ಎಲ್ಲ ಅಚೀವ್ ಆಗೇ ಆಗುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್. ಹ್ಯಾಪಿ ನೈಟ್, ಶುಭರಾತ್ರಿ ಎಲ್ಲರಿಗೂ. ಸಿಗೋಣ ಮತ್ತೆ ನೆಕ್ಸ್ಟ್ ಕ್ಲಾಸಲ್ಲಿ, ನೆಕ್ಸ್ಟ್ ರಿಚುವಲಲ್ಲಿ. ಆ್ಯಂಡ್ ಅಕ್ಷಯ ತೃತೀಯದ ಶುಭಾಶಯಗಳೆಲ್ಲರಿಗೂ ಒಳ್ಳೇದಾಗಲಿ. ಹ್ಯಾಪಿ ನೈಟ್. ಸಿ ಯು ಆಲ್. Happy night, sir. Thank you, sir. Thank you.